ಹಾಯ್ ಎಲ್ಲ ನನ್ನ ಕರುನಾಡಿನ ಕಣ್ಮಣಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ವಿಶೇಷ ತರಗತಿ ನಮ್ಮ ಸಂವಿಧಾನ ರಚನಾ ಸಭೆಯ ಕಾರ್ಯಾರಂಭ. ಹಿಂದಿನ ತರಗತಿಯಲ್ಲಿ ಸಂವಿಧಾನದ ರಚನಾ ಸಭೆ ಹೇಗೆ ರಚನೆ ಆಯಿತು ಅನ್ನೋದನ್ನ ಹೇಳಿದ್ವಿ. ಅಂದ್ರೆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಬೇಕಾಗಿತ್ತಂತಂದ್ರೆ ಯಾವ್ಯಾವ ರೀತಿ ಆಯಿತು ಅಂದ್ರೆ ಬ್ರಿಟಿಷರ್ನ ಯಾವ ರೀತಿ ನಾವು ಒಡಂಬಡಿಕೆಯನ್ನು ಪ್ರಸ್ತುತಪಡಿಸಿದ್ವಿ. ಇಲ್ಲಿ ಎಮ್ ಎನ್ ರಾಯ್ ಅವರು ಹೇಳೋದಾಗಿರ್ಬೋದು, ನೆಕ್ಸ್ಟ್ ಕ್ರಿಪ್ಸ್ ಆಯೋಗ ಆಗಿರ್ಬೋದು, ನೆಕ್ಸ್ಟ್ ಯಾವ್ದ್ರಿ ಕ್ಯಾಬಿನೆಟ್ ಆಯೋಗ ಒಪ್ಪಿಗೆ ಕೊಡೋದಾಗಿರ್ಬೋದು. ನೆಕ್ಸ್ಟ್ ಕ್ಯಾಬಿನೆಟ್ ಆಯೋಗ ಒಪ್ಪಿಗೆ ಕೊಟ್ಟಿಂದ ನೆಕ್ಸ್ಟ್ ನಮ್ಮ ಭಾರತ ಸಂವಿಧಾನ ರಚನೆ ಮಾಡ್ಕೊಳಕ ಸಂವಿಧಾನ ರಚನೆ ಸಭೆ ರಚನೆ ಮಾಡಿದ್ವಿ. ನೆಕ್ಸ್ಟ್ ಆ ಸಂವಿಧಾನ ರಚನಾ ಸಭೆ ರಚನೆ ಮಾಡುವಾಗ ಅಲ್ಲಿ ಟೋಟಲ್ ಆಗಿ 389 ಜನ ಸದಸ್ಯರಿದ್ದರು. ಆ ಸದಸ್ಯರನ್ನ ಯಾವ್ಯಾವ ರೀತಿ ಆಯ್ಕೆ ಮಾಡಿದ್ವಿ ಅಂದ್ರೆ ದೇಶೀಯ ಸಂಸ್ಥಾನಗಳಿಂದ ಹೆಂಗೆ ಆಯ್ಕೆ ಮಾಡಿದ್ವಿ. ನೆಕ್ಸ್ಟ್ ಬ್ರಿಟನ್ ಸರ್ಕಾರದ ಪ್ರಾಂತೀಯ ಶಾಸನ ಸಭೆಗಳಿಂದ ಯಾವ ರೀತಿ ಆಯ್ಕೆ ಮಾಡಿದ್ವಿ ಅಂದ್ರೆ ದೇಶೀಯ ಸಂಸ್ಥಾನಗಳಿಂದ ಡೈರೆಕ್ಟಾಗಿ ನಾಮಿನೇಟೆಡ್ ಮೆಂಬರ್ಸ್ನ ಆಯ್ಕೆ ಮಾಡಿದ್ವಿ. ನೆಕ್ಸ್ಟ್ ಪ್ರಾಂತೀಯ ಶಾಸನ ಸಭೆಗಳಿಂದ ಹೆಂಗೆ ಮಾಡಿದ್ವಿ ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದ್ವಿ. ಒಟ್ಟಾರೆಯಾಗಿ ಸಂವಿಧಾನ ರಚನಾ ಸಭೆ ರಚನೆ ಮಾಡಿದ್ವಿ ಅಂತ ಹೇಳಿದ್ವಿ. ಅಂದ್ರೆ ಕರಡು ಪ್ರತಿ ಅಂದ್ರೆ ಏನು ಹೇಳಕತ್ತಿರೋ ಅವ್ರಲ್ಲಿ ಈ ಕ್ಯಾಬಿನೆಟ್ ಆಯೋಗದ ಯೋಜನೆಗೆ ಅನುಗುಣವಾಗಿ ನಮ್ಮ ಭಾರತ ಸಂವಿಧಾನ ರಚನೆ ಮಾಡಬೇಕಂತ ಬಯಸಿದ್ವಿ. ಈ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ಯಾವ ರೀತಿ ನಡೆಸಬೇಕು, ಚುನಾವಣೆ ನಡೆದ ನಂತರ ಚುನಾವಣೆಗೆ ಪ್ರತಿನಿಧಿಸಿದಂಥ ವ್ಯಕ್ತಿಗಳನ್ನ ಆಯ್ಕೆಯಾದ ನಂತರ ಈಗ ಸಂವಿಧಾನದ ರಚನಾ ಸಭೆ ರಚನೆ ಆಯಿತು. ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆಯ ಪ್ರಮುಖ ಕಾರ್ಯಚಟುವಟಿಕೆ ಮುಂದೆ ಹೆಂಗೆ ನಡೆಸಬೇಕು ಅಂದ್ರೆ ಯಾವ ಅಂಶಗಳಿರಬೇಕು, ಯಾವ ಅಂಶಗಳಿರಬಾರ್ದು. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಪ್ರಮುಖ ವ್ಯಕ್ತಿಗಳನ್ನ ಯಾರ್ಯಾರಿಗೆ ಏನೇನು ವಹಿಸ್ಕೊಡ್ಬೇಕು ಎಲ್ಲ ಅಂಶಗಳನ್ನ ಈ ದಿನ ನೋಡೋಣ. ಮೊದಲನೇದಾಗಿ ಏನಾಗುತ್ತೆ ಸಂವಿಧಾನ ರಚನಾ ಸಭೆಯ ಕಾರ್ಯಾರಂಭ. ಅದಕ್ಕೆ ಅವ್ರು ಏನಾಗ್ತಾರೆ ದ ಆಲ್ರೆಡಿ ಫಾರ್ಮ್ಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಲ್ರೆಡಿ ಏನಾಗಿದೆ ಇಲ್ಲಿ ಒಂದು ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆ ಯಾವ ರೀತಿ ಪ್ರಾರಂಭಿಸಿತು ಎಂಬುದನ್ನು ಪ್ರಮುಖವಾಗಿ ನೋಡೋಣ. ಅಲ್ಲಿ ಏನಾಗುತ್ತೆ ಫಸ್ಟ್ ಅಲ್ಲಿ ಪ್ರಥಮ ಸಭೆ. ಈ ಸಂವಿಧಾನ ರಚನಾ ಸಭೆ ರಚನೆಯಾಗಿ ನೆಕ್ಸ್ಟ್ ಮೊದಲನೇದಾಗಿ ಪ್ರಥಮ ಸಭೆ ಜರುಗಿಸ್ತೈತಿ. ಈ ಪ್ರಥಮ ಸಭೆ ಯಾವ ರೀತಿ ಸ್ಟಾರ್ಟ್ ಆಯಿತು ನೋಡಿ. ಏನಾಗುತ್ತೆ ಮೊದಲನೇದಾಗಿ ಇಲ್ಲಿ ಸಂವಿಧಾನ ರಚನೆಯ ಮೊದಲ ಸಭೆಯು 1946 ಡಿಸೆಂಬರ್ 9ರಂದು ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲಲ್ಲಿ ಹಂಗಾಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಅಂದ್ರೆ ಏನಾಗುತ್ತೆ ಸಂವಿಧಾನದ ಪ್ರಥಮ ಸಭೆ. ನಮ್ಮ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ರಚನಾ ಸಭೆ ರಚನೆಯಾಗಿಂದ ಪ್ರಥಮ ಸಭೆ ಯಾವಾಗ ಏರ್ಪಡ್ತು ಅಂತಂದ್ರೆ ಯಾವಾಗ ಪ್ರಥಮ ಸಭೆ 1946 ಡಿಸೆಂಬರ್ 9. ಓಕೆ, 1946 ಡಿಸೆಂಬರ್ 9ರಂದು ಪ್ರಥಮ ಸಭೆ ಜರುಗಿತು. ಆ ಪ್ರಥಮ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಅದರ ಅಧ್ಯಕ್ಷತೆಯನ್ನ ವಹಿಸಿದ್ರು ಅಂತ ಹೇಳ್ಬೋದು. ಇದು ಎಲ್ಲಿ ನಡೀತಿರಿ ಸಭೆ ರೀ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಅಂದ್ರೆ ಸೋಮವಾರ ದಿನ ಬೆಳಗ್ಗೆ ಅಂದ್ರೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಇರೋದು 1946 ಡಿಸೆಂಬರ್ 9ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲಲ್ಲಿ ಸಭೆ ಸೇರಿದರು. ಅದರ ಅಧ್ಯಕ್ಷತೆಯನ್ನು ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿದ್ರು ಅಂತ ಹೇಳ್ತಿದ್ರು. ಹಾಗಾಗಿ ಇದರಲ್ಲಿ ಭಾಗವಹಿಸಿದಂಥ ಒಟ್ಟು ಸದಸ್ಯರು ಎಷ್ಟು ಅಂತ ಹೇಳೋದ್ರಲ್ಲಿ 211 ಜನ ಸದಸ್ಯರು ಪ್ರಥಮ ಸಭೆಗೆ ಹಾಜರಿದ್ದರು. ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರು ಅಂತೂ ಕೂಡ ಕೇಳ್ಬೋದು. ನೋಡಿ ಅದಕ್ಕೆ ಏನಾಗುತ್ತೆ ಒಟ್ಟು 211 ಜನ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಎಷ್ಟಿದ್ರಂತ ಟೋಟಲ್ ಆಗಿ 211 ಜನ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಆ ಸದಸ್ಯರು ಯಾರ್ಯಾರು ಅಂತ ನೋಡ್ಬೋದು. ಓಕೆ, ಮೊದಲನೇದಾಗಿ ಇನ್ನೊಂದು ಅಂಶಗಳನ್ನ ತಿಳ್ಕೊರಿ. ಈ ಸಚ್ಚಿದಾನಂದ ಸಿನ್ಹಾ ಅವರು ಯಾರು? ಓಕೆ, ಇವರು ಅಧ್ಯಕ್ಷ ಮಾಡಿದ್ರು, ತಾತ್ಕಾಲಿಕ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ಹ್ಯಾಸ್ ಟು ಬಿ ಮೇಡ್ ಆಸ್ ಅ ಟೆಂಪರರಿ ಯಾರ್ರಿ ಪ್ರೆಸಿಡೆಂಟ್, ತಾತ್ಕಾಲಿಕ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗಾಗಿ ಮೊದಲ ಅವ್ರು ಯಾರು? ಇವರೊಬ್ಬ ಪ್ರಮುಖ ಶಿಕ್ಷಣ ತಜ್ಞರು, ನ್ಯಾಯವಾದಿಯಾಗಿದ್ದರು ಮತ್ತು ಪ್ರಮುಖ ಪತ್ರಕರ್ತರಾಗಿದ್ದರು. ಯಾರೇ ಈ ಸಚ್ಚಿದಾನಂದ ಸಿನ್ಹಾ ಅವರು. ಹಾಗಾಗಿ ಈ ಸಭೆಯಲ್ಲಿ 211 ಜನ ಇದ್ರು ಅಂತ ಹೇಳಕತ್ತಾರ. ಹಾಗಾಗಿ ಆ ಸಭೆಯಲ್ಲಿ ಇದ್ದಂತ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ನೋಡ್ಬೋದು. ಯಾರ್ಯಾರು ಪ್ರಮುಖ ವ್ಯಕ್ತಿಗಳು? ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿರ್ಬೋದು, ನೆಕ್ಸ್ಟ್ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ನೆಕ್ಸ್ಟ್ ಸರೋಜಿನಿ ನಾಯ್ಡು ಆಗಿರ್ಬೋದು, ನೆಕ್ಸ್ಟ್ ಅರುಣಾ ಅಸಾಫಲಿ ಆಗಿರ್ಬೋದು, ನೆಕ್ಸ್ಟ್ C ರಾಜಗೋಪಾಲಾಚಾರಿ. ಈ ಪ್ರಮುಖ ಪ್ರಭಾವಿ ವ್ಯಕ್ತಿಗಳು ಪ್ರಥಮ ಸಭೆಯಲ್ಲಿ ಏನ್ರಿ ಹಾಜರಿದ್ರು. ಅದಕ್ಕೆ ಏನಾಗತ್ತಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದವರು ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ನೆಕ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್,
ನೆಕ್ಸ್ಟ್ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರೋಜಿನಿ ನಾಯ್ಡು, ಅರುಣಾ ಅಸಾಫಲಿ, ನೆಕ್ಸ್ಟ್ ಸಿ ರಾಜಗೋಪಾಲಾಚಾರಿ. ಈ ಪ್ರಮುಖ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಹಾಜರಾದರು. ಆದ್ರೆ ಈ ಸಭೆ, ಪ್ರಥಮ ಸಭೆ ಯಶಸ್ವಿ ಆಯಿತು ಅಥವಾ ಯಶಸ್ವಿ ಆಗಲಿಲ್ಲ, ಅಂದ್ರೆ ವಿಫಲ ಆಯಿತು ಅಥವಾ ಯಶಸ್ವಿ ಆಯಿತು ಅಂತ ಕೇಳ್ಬೋದು. ಅಂದ್ರೆ ಅದು ವಿಫಲವಾಯಿತು. ಯಾಕೆ ವಿಫಲ ಆಯಿತು ಇಲ್ಲಿ? ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಅವರೇನಲ್ಲಿ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟು ಈ ಪ್ರಥಮ ಸಭೆಯನ್ನು ವಿರೋಧಿಸ್ತಾರೆ. ಹಾಗಾಗಿ ಈ ಪ್ರಥಮ ಸಭೆ ವಿಫಲವಾಗೈತಿ. ನೋಡೋಕೆ ಈ ಪ್ರಥಮ ಸಭೆಯನ್ನು ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನ ರಚನೆಯ ಬೇಡಿಕೆಯನ್ನು ಮುಂದಿಟ್ಟು ಈ ಮೊದಲ ಸಭೆಯನ್ನು ಬಹಿಷ್ಕರಿಸಿತು. ಓಕೆ, ಅವ್ರು ಹೇಳೋದು ಮೊದಲ ಸಭೆ ಯಶಸ್ವಿಗೊಳ್ತದಂತಂದು ನಮ್ಮ ಭಾರತದಾದ್ಯಂತ ಭಾರತೀಯ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಮತ್ತು ಹಲವು ಪ್ರಮುಖ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿ ಸಭೆ ಜರುಗಿಸಿ ಸಭೆಯಲ್ಲಿ ಪ್ರಮುಖ ಚಟುವಟಿಕೆಗಳನ್ನು ಕೈಗೊಂಡರು. ಆದ್ರೆ ಇಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಸ್ತುತಪಡಿಸಿತು. ಹಾಗಾಗಿ ಈ ಪ್ರಥಮ ಸಭೆ ಯಶಸ್ವಿ ಆಗಲಿಲ್ಲ. ಈ ಮಾಹಿತಿ ಕರೆಕ್ಟಾಗಿ ತಿಳ್ಕೊಂಡೆ ಅಂದ್ರೆ ಎಷ್ಟು ಸಾಕು. ಪ್ರಥಮ ಸಭೆಯ ಕುರಿತು ಮಾಹಿತಿ ನೋಡ್ರಿ ಏನಾಗತ್ತಲ್ಲಿ ಪ್ರಥಮ ಸಭೆ ತಿಳಿಯಿತು. ನೆಕ್ಸ್ಟ್ ಎರಡನೇದ್ರಿ ಅಂದ್ರೆ ದ್ವಿತೀಯ ಸಭೆ ಅಂತ ಹೇಳಕತ್ತಾರೆ. ಮೊದಲನೇ ಸಭೆ ಮೊದಲನೇದ್ರಲ್ಲಿ ಭಾರತದಲ್ಲಿ ಸಂವಿಧಾನ ರಚನೆ ಮಾಡಬೇಕು. ಹಾಗಾಗಿ ಸಂವಿಧಾನ ರಚನಾ ಸಭೆ ರಚನೆ ಆಗಬೇಕು. ಹಾಗಾಗಿ ಸಂವಿಧಾನ ರಚನಾ ಸಭೆಯ ರಚನೆ ಆಗಬೇಕೈತಂದ್ರೆ ಮೊದಲ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಸದಸ್ಯರನ್ನ ಆಯ್ಕೆ ಮಾಡಿದ್ರು 389 ಜನನ. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಕುರಿತು ಚರ್ಚಿಸಲು ಪ್ರಥಮ ಸಭೆ ಸೇರಿದ್ರು. ಹಾಗಾಗಿ ಪ್ರಥಮ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಅಂದ್ರೆ ಯಾರು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನಿಟ್ಟಂತಹ ಮುಸ್ಲಿಂ ರಾಷ್ಟ್ರ ಯಾವ್ದ್ರಿ? ಪಾಕಿಸ್ತಾನ ಏನು ಬೇಡಿಕಲ್ಲ, ಈ ಪಾಕಿಸ್ತಾನದ ಬೇಡಿಕೆಯನ್ನು ಏನು ಪೂರೈಸಕ್ಕಾಗಲಿಲ್ಲ, ನಿರಾಕರಿಸಿದ್ರು. ಹಾಗಾಗಿ ಅದು ಪ್ರಥಮ ಸಭೆ ಯಶಸ್ವಿ ಆಗಲಿಲ್ಲ. ಹಾಗಾಗಿ ಎರಡನೇ ಸಭೆ ಅಂದ್ರೆ ದ್ವಿತೀಯ ಸಭೆ. ಈ ದ್ವಿತೀಯ ಸಭೆ ಯಾರ ನೇತೃತ್ವದಲ್ಲಿ ಜರುಗಿತು? ಈ ದ್ವಿತೀಯ ಸಭೆ ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಅಷ್ಟೇ ಅಲ್ಲದೆ ಟಿ ಕೃಷ್ಣಮಾಚಾರಿ ಮತ್ತು ಎಚ್ ಸಿ ಮುಖರ್ಜಿ ಅವರ ಉಪಾಧ್ಯಕ್ಷತೆಯಲ್ಲಿ ಜರುಗಿತು. ಅವರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆ ಮತ್ತು ಕೃಷ್ಣಮಾಚಾರಿ ಮತ್ತು ಮುಖರ್ಜಿ ಅವರ ಉಪಾಧ್ಯಕ್ಷತೆಯಲ್ಲಿ ಜರುಗಿದ್ದು. ಅದು ಅಷ್ಟೇ ಅಲ್ಲದೆ ಒಬ್ಬ ಕಾನೂನು ಸಲಹೆಗಾರ, ಒಬ್ಬರು ಪ್ರಮುಖ ಕಾನೂನು ಸಲಹೆಗಾರರಾಗಿಯೂ ಕೂಡ ನೇಮಕವಾದರು. ಯಾರ್ಯವರು? ಬೆನಗಲ್ ನರಸಿಂಗರಾಯ್. ಯಾರ್ರಿ? ಬೆನಗಲ್ ನರಸಿಂಹರಾವ್. ಅವ್ರ ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಏನು ಕರೀತಾರೆ? BN ರಾವ್ ಅಂತ ಕರೀತಾರೆ. ಇವ್ರನ್ನ ಆಯ್ಕೆ ಮಾಡಿದ್ರೆ ಅದಕ್ಕೆ ಕಾನೂನು ಸಲಹೆಗಾರ, ಸಂವಿಧಾನ ರಚನಾ ಸಭೆಗೆ ಕಾನೂನು ಸಲಹೆಗಾರನಾಗಿ ಯಾರನ್ನು ಆಯ್ಕೆ ಮಾಡಿದ್ರು ಅಂತಂದ್ರೆ BN ರಾವ್. ಅವ್ರ ಪೂರ್ತಿ ಹೆಸರು ಏನ್ರಿ? ಬೆನಗಲ್ ನರಸಿಂಹ ರಾವ್. ಹಾಗಾಗಿ ಇವರು ಕಾನೂನು ಸಲಹೆಗಾರರಾಗಿ ಆಯ್ಕೆಯಾದರು. ಹಾಗಾಗಿ ಇವರು ಪ್ರಮುಖವಾಗಿ ಯಾವ ರಾಜ್ಯದವರು? ಕರ್ನಾಟಕದ ಮಂಗಳೂರು, ಕರ್ನಾಟಕದ ಮಂಗಳೂರಿನವರು, ಕರ್ನಾಟಕದ ಮಂಗಳೂರಿನವರು. ಯಾರೇ? ಈ BN ರಾವ್ ಅವರಾಗಿದ್ರು. ಓಕೆ, ಅದೇನೇ ಇರಲಿ. ಈ ದ್ವಿತೀಯ ಸಭೆ ಪ್ರಥಮ ಸಭೆ ಡಿಸೆಂಬರ್ 9ರಂದು ಆಗಿತ್ತು. ನೆಕ್ಸ್ಟ್ ದ್ವಿತೀಯ ಸಭೆ ಡಿಸೆಂಬರ್ 11ರಂದು ಜರುಗಿತು. ಈ ದ್ವಿತೀಯ ಸಭೆಯಲ್ಲಿ ಕೂಡ ಪ್ರಮುಖವಾದಂಥ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅಂತಂದು ಸಭೆ ಸೇರಿದ್ರು. ಆದ್ರೆ ಅದು ಕೂಡ ಯಶಸ್ವಿ ಆಗಲಿಲ್ಲ. ಹಾಗಾಗಿ ಮತ್ತೆ ಡಿಸೆಂಬರ್ 13, ನೆಕ್ಸ್ಟ್ ಏನಾಯ್ತು? ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಧ್ಯೇಯಗಳ ನಿರ್ಣಯ, ಅಬ್ಜೆಕ್ಟಿವ್ ರೆಸೊಲ್ಯೂಷನ್, ಈ ಧ್ಯೇಯಗಳ ನಿರ್ಣಯ ಮೇಲೆ ಚರ್ಚೆ. ಅಂದ್ರೆ ಧ್ಯೇಯಗಳ ನಿರ್ಣಯ ಅಂತ ಏನ್ರಿ? ವಾಟ್ ಇಟ್ ಮೀನ್ಸ್ ಅಬ್ಜೆಕ್ಟಿವ್ ರೆಸೊಲ್ಯೂಷನ್. ನಮ್ಮ ಭಾರತ ಸಂವಿಧಾನ ರಚನೆಗೆ ಕಾರಣೀಭೂತವಾದಂತಹ ಸಂವಿಧಾನದ ಪ್ರಮುಖ ಅಂಶಗಳು ಏನೇನಿರಬೇಕು? ನಮ್ಮ ಸಂವಿಧಾನ ಅಂತಂದ್ರೆ ಆ ಸಂವಿಧಾನದಲ್ಲಿ ಇರುವಂಥ ಅಂಶಗಳೇನು ಅಂದ್ರೆ ನಮ್ಮ ಭಾರತ ಸಂವಿಧಾನ ಸಾರ್ವಜನಿಕರ ಹಿತಾಸಕ್ತಿ ಇರಬೇಕು ಅಥವಾ ಇಲ್ಲಿ ಆಡಳಿತ ವರ್ಗದ ಹಿತಾಸಕ್ತಿ ಇರಬೇಕು ಅಂದ್ರೆ ಅದರ ಪ್ರಮುಖ ಅಂಶಗಳನ್ನು ಒಳಗೊಂಡಂಥ ಪ್ರಮುಖವಾಗಿ ಆ ಮಾಹಿತಿಯನ್ನು ನೀಡಿದವರು ಯಾರು? ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು. ಏನ್ರಿ? ಧ್ಯೇಯಗಳ ನಿರ್ಣಯ. ಈ ಧ್ಯೇಯಗಳ ನಿರ್ಣಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ರಚನೆ ಆಯಿತು. ಈ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ರಚನೆ ಆಗೈತಿ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಈ ಧ್ಯೇಯಗಳ ನಿರ್ಣಯಗಳಲ್ಲಿರುವಂಥ ಅಂಶಗಳು ಕೂಡ ಕಾರಣ. ಈ ಧ್ಯೇಯಗಳ ನಿರ್ಣಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಭಾರತದ ಸಂವಿಧಾನ ರಚನೆ ಆಗಬೇಕಂತಂದು ಜವಾಹರ್ಲಾಲ್ ನೆಹರು ತಮ್ಮ ಅನಿಸಿಕೆಗಳನ್ನು ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಕೊನೆಗೆ 1947 ಜನವರಿ 20ರಿಂದ 22ರವರೆಗೆ ಈ
ಅಧಿವೇಶನದಲ್ಲಿ ಪ್ರಮುಖವಾಗಿ ದೇಹಗಳ ನಿರ್ಣಯಗಳನ್ನು ಅಂಗೀಕರಿಸಿ ದೇಹಗಳ ನಿರ್ಣಯಗಳ ಕುರಿತು ಚರ್ಚೆ ಮಾಡಿ ಕೊನೆಯದಾಗಿ 1947 ನೆಕ್ಸ್ಟ್ ಎಷ್ಟೇ ಜನವರಿ 22ರಂದು ಈ ದೇಹಗಳ ನಿರ್ಣಯಗಳನ್ನು ಅಂಗೀಕರಿಸ್ತಾರೆ, ಅಂದರೆ ಸ್ವೀಕರಿಸ್ತಾರೆ. ಅದರಲ್ಲಿದ್ದಂಥ ಅಂಶಗಳು, ಈ ದೇಹಗಳ ನಿರ್ಣಯಗಳು ಅಂತ ಏನದವಲ್ಲ, ಇದರಲ್ಲಿದ್ದಂಥ ಅಂಶಗಳನ್ನು ಎಲ್ಲ ಅಂಶಗಳನ್ನು ಸ್ವೀಕರಿಸಿ ನೆಕ್ಸ್ಟ್ ಅವು ನಮ್ಮ ಭಾರತ ಸಂವಿಧಾನದ ರಚನೆಯೂ ಕೂಡ ಹೆಲ್ಪ್ ಆಕ್ಕವು. ಹಾಗಾಗಿ ದೇಹಗಳ ನಿರ್ಣಯಗಳನ್ನು ಮಂಡಿಸಿದ ದಿನಾಂಕ ಯಾವುದು ಅಂತಂದ್ರೆ ಏನ್ರಿ, ಡಿಸೆಂಬರ್ 13 ನೆಕ್ಸ್ಟ್ 1946 ಯಾರು ಮಂಡನೆ ಮಾಡಿದ್ರು ಅಂತಂದ್ರೆ ದೇಹಗಳ ನಿರ್ಣಯಗಳ ತರವನ್ನು ಮಂಡಿಸಿದವರು ಯಾರಂತಂದ್ರ ಜವಾಹರ್ಲಾಲ್ ನೆಹರು ಅವರು. ಈ ನಿರ್ಣಯಗಳನ್ನ ಡಿಸೆಂಬರ್ 19 ಚರ್ಚೆ ನಡೀತು. ಓಕೆ, ಡಿಸೆಂಬರ್ 13 ಏನೋ ಪ್ರಸ್ತುತಪಡಿಸಿದ್ರು, ಬಟ್ ಇವು ಕರೆಕ್ಟ್ ಅದಾವೇನಿಲ್ಲ ಅನ್ನೋದಕ್ಕೆ 19 ಡಿಸೆಂಬರ್ ಎಲ್ತನ ರೀ 1947ರವರೆಗೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ ನಂತರ ಎಲ್ಲರೂ ಕೂಡ ಸಾರ್ವಕಾಲಿಕವಾಗಿ ಸ್ವೀಕರಿಸಿ ನೆಕ್ಸ್ಟ್ ಯಾವಾಗ ಸ್ವೀಕಾರ ಮಾಡ್ಕೊಂಡ್ರು, ಡಿಸೆಂಬರ್ 22 1947ರಂದು ಸಾರ್ವಕಾಲಿಕವಾಗಿ ಸ್ವೀಕರಿಸಲಾಯಿತು. ಈ ಸ್ವೀಕರಿಸಿದ ನಂತರ ಈ ದೇಹಗಳ ನಿರ್ಣಯಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಭಾರತ ಸಂವಿಧಾನದ ರಚನೆಗೆ ಕಾರಣೀಭೂತವಾದವು. ಹಾಗಾದರೆ ಇದರಲ್ಲಿರುವಂತಹ ಪ್ರಮುಖ ಅಂಶಗಳೇನು, ಈ ದೇಹಗಳ ನಿರ್ಣಯದಲ್ಲಿರುವಂಥ ಪ್ರಮುಖ ಅಂಶಗಳೇನು ಅನ್ನೋದನ್ನ ನೋಡೋಣ. ಈ ದೇಹಗಳ ನಿರ್ಣಯದ ಅಂಶಗಳು ನಮ್ಮ ಸಂವಿಧಾನ ರಚನೆಗೆ ಪ್ರಮುಖವಾಗಿ ಹೆಲ್ಪ್ ಆಕ್ಕವು. ಕರೆಕ್ಟಾಗಿ ಅವು ಡೇಟ್ ಬರ್ಕೊಡಿ ಸಾಕಷ್ಟು. ನೆಕ್ಸ್ಟ್ ಹೇಳ್ತೇನೆ ನೋಡ್ರಿ, ಇಲ್ಲಿ ದೇಹಗಳ ನಿರ್ಣಯದಲ್ಲಿನ ಪ್ರಮುಖ ಅಂಶಗಳು. ಮೊದಲನೇದಾಗಿ ಈ ದೇಹಗಳ ನಿರ್ಣಯದ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನೋಡೋಣ. ಮೊದಲ, ಈ ದೇಹಗಳ ನಿರ್ಣಯವನ್ನು ಮಂಡಿಸಿದವರು ಯಾರು, ಬೈ ಹುಮ್ ಇಟ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್. ಇದನ್ನ ಮಂಡಿಸಿದವರು ಯಾರು ಅಂತಂದ್ರೆ ಇಲ್ಲಿ ಜವಾಹರ್ಲಾಲ್ ನೆಹರು. ಇದನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರ. ಅಂದ್ರೆ ಪ್ರಮುಖವಾಗಿ ಇವು ಮಂಡನೆ ಮಾಡ್ಬೇಕಾಗಿತ್ತಂತಂದ್ರೆ ಆ ಮಂಡನೆ ಮಾಡಿದ್ದು ಯಾವಾಗ ಅಂತ ಕೇಳಿದ್ರ, ಯಾವಾಗ ರೀ 13 ಡಿಸೆಂಬರ್ 1946ರಂದು ಮಂಡನೆ ಮಾಡಿದ್ರು. ಹಾಗಾಗಿ ಅಂಗೀಕಾರವಾಗಿದ್ದು ಯಾವಾಗ ಅಂದ್ರೆ ಸಾರ್ವಕಾಲಿಕವಾಗಿ ಎಲ್ಲರೂ ಸ್ವೀಕಾರ ಮಾಡಿದ್ದು ಯಾವಾಗ ಅಂತ ಕೇಳಿದ್ರ, ಯಾವಾಗ ರೀ 1947. ಯಾವಾಗ ನೆಕ್ಸ್ಟ್ ಜನವರಿ 22. ಅದಕ್ಕಾಗಿ ಅವ್ರನ್ನ ಹೇಳಕತ್ತಾರ ಅವ್ರಲ್ಲಿ ಅಂಗೀಕಾರವಾಗಿದ್ದು ಯಾವಾಗ ಅಂತಂದ್ರೆ 22 ಜನವರಿ 1947. ಪ್ರಮುಖವಾಗಿ ಈ ದೇಹಗಳ ನಿರ್ಣಯಗಳನ್ನು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಪ್ರೆಸೆಂಟೆಡ್ ಬೈ ಹುಮ್, ಇಟ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಬೈ ದಿ ಜವಾಹರ್ಲಾಲ್ ನೆಹರು ಆನ್ ದಿ ಇನ್ ವಿಚ್ ಇಯರ್, ಇಲ್ಲಿ 13/8/1946ರಂದು ಅಂಗೀಕಾರ ಆಗಲಿಲ್ಲ, ಪ್ರೆಸೆಂಟೇಷನ್ ಮಾಡಿದ್ರು ಅಂದ್ರೆ ಅವ್ನ ಕುರಿತು ಹೇಳಿದ್ರು. ನೆಕ್ಸ್ಟ್ ಎಲ್ಲರೂ ಸಾರ್ವಕಾಲಿಕ ಸ್ವೀಕಾರ ಮಾಡಿದ್ದು 22ಕ್ಕೆ. ಈ ಡೇಟ್ಗಳನ್ನ ಪ್ರಮುಖವಾಗಿ ನೆಡ್ಕೊಡ್ರಿ. ನೆಕ್ಸ್ಟ್ ಅದರಲ್ಲಿದ್ದಂತಹ ಪ್ರಮುಖ ಅಂಶಗಳು ಏನದವು. ಒಂದನೇದಾಗಿ ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವನ್ನಾಗಿಸುವುದು. ಈ ದೇಹಗಳ ನಿರ್ಣಯಗಳಲ್ಲಿದ್ದಂಥ ಮೊದಲೇ ಅಂಶ ಇದು. ಭಾರತದ ಪೂರ್ವ ಪೀಠಿಕೆಯಲ್ಲೂ ಐತ್ರಿ, ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿಸುವುದು. ಸಾರ್ವಭೌಮ ಸಮಾಜವಾದಿ ಅದಾವೇನು ಅದೇ ರೀತಿ ಕೂಡ ಪೂರ್ವ ಪೀಠಿಕೆಯಲ್ಲಿದ್ದ ಅಂಶಗಳನ್ನೇ ದೇಹಗಳ ನಿರ್ಣಯಗಳು. ಅದಕ್ಕೆ ನೋಡಿ ಭಾರತವನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ಗಣರಾಜ್ಯ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ನೆಸೆಸರಿ ಟು ಮೇಡ್ ಸಾವರಿನ್ ಇಂಡಿಪೆಂಡೆಂಟ್ ಆ್ಯಂಡ್ ರಿಪಬ್ಲಿಕ್ ಕಂಟ್ರಿ. ಅದಕ್ಕಾಗಿಯೇ ಮೊದಲೇದು ಇದು ಕೂಡ ದೇಹಗಳ ನಿರ್ಣಯ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಐತಿ. ಓಕೆ, ನೆಕ್ಸ್ಟ್ ಒನ್, ಭಾರತವನ್ನು ರಾಜ್ಯಗಳ ಒಕ್ಕೂಟವನ್ನಾಗಿಸುವುದು. ಭಾರತವನ್ನು ಏನು ಮಾಡೋದಂತ, ರಾಜ್ಯಗಳ ಒಕ್ಕೂಟ. ದ ಇಂಡಿಯಾ ಬಿಕಮ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತವನ್ನು ರಾಜ್ಯಗಳ ಒಕ್ಕೂಟವನ್ನಾಗಿ ಮಾಡುವುದು ಕೂಡ ನಮ್ಮ ಭಾರತದ ಜವಾಹರ್ಲಾಲ್ ಅವರು ಪ್ರಸ್ತುತಪಡಿಸಿದಂಥ ದೇಹಗಳ ನಿರ್ಣಯದಲ್ಲಿ ಐತಿ. ಹಾಗಾಗಿ ಇಟ್ ಹ್ಯಾಸ್ ನೆಸಸರಿ. ಈಗಲೂ ಕೂಡ ಮಾಹಿತಿಯಿಲ್ಲ. ದ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ. ಭಾರತ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಅಂತಂದ್ರೆ ಇದು ರಾಜ್ಯಗಳ ಒಕ್ಕೂಟವೋ ಅಥವಾ ಅಲ್ಲ, ರಾಜ್ಯಗಳ ಒಕ್ಕೂಟ. ನೆಕ್ಸ್ಟ್, ಭಾರತೀಯರ ಹಕ್ಕುಗಳಿಗೆ ಭರವಸೆ ನೀಡುವುದು. ಇಟ್ ಮೀನ್ಸ್ ದಟ್ಸ್ ವೈ ಇಟ್ ಹ್ಯಾಸ್ ಬೀನ್ ಗಿವನ್ ಮೇಜರ್ ಫಂಡಮೆಂಟಲ್ ರೈಟ್ಸ್. ಹಾಗಾಗಿ ನಮ್ಮ ಭಾರತದಲ್ಲಿ ನಮ್ಮ ಭಾರತ ಸರ್ಕಾರ ಸಂವಿಧಾನಾತ್ಮಕವಾಗಿ ಭಾರತೀಯರಿಗೆ ಹಕ್ಕುಗಳನ್ನು ನೀಡುತ್ತೆ. ಆ ಹಕ್ಕುಗಳ ರಕ್ಷಣೆ ಮಾಡುವುದು ಅಂದ್ರೆ ನಮ್ಮ ಭಾರತೀಯರ ಹಕ್ಕುಗಳಿಗೆ ಭರವಸೆ ನೀಡುವುದು ಅಂದ್ರೆ ಅವನ್ನ ಮೋಸ ಮಾಡುವಾಗಿಲ್ಲ. ಕೊಟ್ಟಂತ ಹಕ್ಕುಗಳನ್ನ ಅವ್ರಿಗೆ ರಕ್ಷಣೆ ಮಾಡುವುದು, ಆ ರಕ್ಷಣೆಗಳಿಗೆ ರಕ್ಷಣೆ ನೀಡುವುದರ ಮುಖಾಂತರ ಕಾನೂನಾತ್ಮಕ ಚಟುವಟಿಕೆಗಳ ಮುಖಾಂತರ ಅವರಿಗೆ ಬೇಕಾದ ರೀತಿಯಲ್ಲಿ ಜನರ ಆಶಾಕಾಂಕ್ಷೆಗಳ ತಕ್ಕಂಗೆ ಅವರ ಇಚ್ಛೆಗೆ ತಕ್ಕಂತೆ ಅವರನ್ನ ರಕ್ಷಣೆ ಮಾಡುವುದು ಅಂತ ಹೇಳ್ತಾರೆ. ಹಕ್ಕುಗಳ ಭರವಸೆ ಯಾವ ಕೊಟ್ಟರು ನಮಗೆ ಅನಿಸಿದಾಗ್ರಿ. ಇಲ್ಲಿ ಭಾರತ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಅಂತ ಏನದವಲ್ಲ ಅವ್ನು ಓದಿದ್ವಿ ಅಂದ್ರೆ ಭಾಗ 3ರಲ್ಲಿ ಬರುವಂಥ ಫಂಡಮೆಂಟಲ್ ರೈಟ್ಸ್ ಓದಿದ್ವಿ ಓದ್ಬೇಕು ಅಂತಾರೆ ಅಲ್ಲಿ ಮುಂದೆ ಬರ್ತಾವೆ ಗೊತ್ತಾಗೈತಿ. ಹಾಗಾಗಿ ನಮಗೆ ಕೊಟ್ಟಂತ ಹಕ್ಕುಗಳು ಏನದವು
ನಮಗೆ ಸ್ವತಂತ್ರವಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು ಕೊಟ್ಟರ. ನೆಕ್ಸ್ಟ್ ಎಲ್ಲ ನಮಗೆ ಅನಿಸಿದ್ದನ್ನು ನಮಗೆ ತಿಳಿದದ್ದನ್ನು ಮಾಡುವ ಕಾರ್ಯ ಅಂದರೆ ಯಾವುದೇ ಚಟುವಟಿಕೆಗಳನ್ನು ನಾವು ಸ್ವತಂತ್ರವಾಗಿ ನಾವು ಮಾಡಬಹುದು. ನೆಕ್ಸ್ಟ್ ಸಮಾನತೆಯಿಂದ ಭಾರತದಲ್ಲಿರುವಂಥ ಎಲ್ಲ ನಾಗರಿಕರು ಎಲ್ಲರಿಗೆ ಸಮಾನರು ಅಂತ ಹೇಳಕತ್ತಾರ. ನೆಕ್ಸ್ಟ್ ಅದು ಅಷ್ಟೇ ಅಲ್ಲದೆ ನಮಗೆ ತಿಳಿದ ಸಂಘ ಸಂಘಟನೆಗಳನ್ನು ಕಟ್ಕೋಬಹುದು ಅಂತ ಹೇಳಕತ್ತಾರ. ನೆಕ್ಸ್ಟ್ ನಮಗೆ ಅನಿಸಿದ ಧರ್ಮವನ್ನು ನಾವು ಫಾಲೋ ಮಾಡಬಹುದು ಅಂತ ಹೇಳಕತ್ತಾರ. ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ನಮಗೆ ಅನಿಸಿದ ವೃತ್ತಿ, ನಮಗೆ ಅನಿಸಿದ ಭಕ್ತಿಯ ಪೂರ್ವಕವಾದಂಥ ಪೂಜೆಗಳನ್ನು ಮಾಡಬಹುದು. ಈ ಎಲ್ಲ ಹಕ್ಕುಗಳು ನಮ್ಮ ಭಾರತೀಯರಿಗೆ ಎಲ್ಲರಿಗೂ ನಡೆಯುತ್ತೆ. ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಮುಂದೆ ಬರ್ತಾವೆ. ಅದು ಹೇಳ್ತೀನಿ, ಇಷ್ಟ ತಿಳ್ಕೊರಿ ಸಾಕು. ನೆಕ್ಸ್ಟ್ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳಿಗೆ ಸುರಕ್ಷತೆ ನೀಡುವುದು. ಇಟ್ ಮೀನ್ಸ್ ದೋಸ್ ಹೂ ಆರ್ ದಿ ಮೈನಾರಿಟೀಸ್ ಅಂಡ್ ಆಲ್ಸೋ ದೋಸ್ ಹೂ ಆರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದ್ರೆ ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರು ಅದರ ಅಂತ ಮತ್ತು ಭಾರತದಲ್ಲಿರುವಂಥ ಹಿಂದುಳಿದ ವರ್ಗದವರು ಅದರ ಅವರಿಗೂ ಕೂಡ ಸುರಕ್ಷತೆ ನೀಡುವುದು. ದಟ್ಸ್ ವೈ ಇಟ್ ಹ್ಯಾಸ್ ಬಿನ್ ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ದಿಸ್ ಟೈಪ್ ಆಫ್ ಕಮ್ಯುನಿಟಿ. ಇಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು ಯಾರದಲ್ಲ ಅವರಿಗೂ ಕೂಡ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಅವರಿಗೆ ರಕ್ಷಣೆ ಮಾಡಕೈತೈತಿ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ ಈಗಲೂ ಕೂಡ ಐತಿ. ಅಂದ್ರೆ ಈ ದೇಹಗಳ ನಿರ್ಣಯದಲ್ಲಿ ಅಂಶಗಳೇ ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಕೂಡ ಅದಾವು ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಶಾಂತಿ, ನ್ಯಾಯ ಮತ್ತು ಮಾನವೀಯ ಕಲ್ಯಾಣಕ್ಕೆ ಶ್ರಮಿಸುವುದು. ಇಟ್ ಮೀನ್ಸ್ ಇಟ್ ಹ್ಯಾಸ್ ಬೀನ್ ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್. ಅಂತಾರಾಷ್ಟ್ರೀಯ ಶಾಂತಿ. ನೆಕ್ಸ್ಟ್ ನ್ಯಾಯ, ಜಸ್ಟಿಸ್. It gives major preference to the equal justice to the whole human beings, those who are the citizens of India and also those who are the non-citizens of India. ನಮ್ಮ ಭಾರತದಲ್ಲಿರುವಂಥ ಈ ನ್ಯಾಯ ಅನ್ನೋದು ಎಲ್ಲರಿಗೂ ಕೂಡ ಒದಗಿಸಿಕೊಡುತ್ತೆ. ನೆಕ್ಸ್ಟ್ ಮಾನವೀಯ ಕಲ್ಯಾಣಕ್ಕೆ ಶ್ರಮಿಸುವುದು. ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳ ಹಿತಾಸಕ್ತಿಗಳಿಗೆ ತಕ್ಕಂತೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಾವು ಬಾಳಬೇಕು ಅನ್ನೋದು ಪರಿಕಲ್ಪನೆಯನ್ನು ಈ ದೇಹಗಳ ನಿರ್ಣಯದಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು. ಈ ದೇಹಗಳ ನಿರ್ಣಯಗಳೇ ಮುಂದೆ ನಮ್ಮ ಭಾರತದ ಪೂರ್ವ ಪೀಠಿಕೆ, ಪ್ರಿಯಾಂಬಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಪೂರ್ವ ಪೀಠಿಕೆಯಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಹಾಗಾಗಿ ಇವನು ಕರೆಕ್ಟಾಗಿ ನೆನಪಿಟ್ಟು ಮಾಡಿ, ಈ ದೇಹಗಳ ನಿರ್ಣಯವನ್ನು ಮಂಡಿಸಿದವರು ಯಾರು, ನೆಕ್ಸ್ಟ್ ಅದನ್ನು ಯಾವ ಇಯರಲ್ಲಿ ಮಂಡಿಸಿದ್ರು, ನೆಕ್ಸ್ಟ್ ಅವು ಯಾವಾಗ ಅಂಗೀಕಾರವಾದವು. ಮಂಡಿಸಿದವರು ಜವಾಹರ್ಲಾಲ್ ನೆಹರು ಅವರು. ಆ ಮಂಡನೆ ಮಾಡಿದ್ದು ಯಾವುದು? ಡಿಸೆಂಬರ್ 13, 1946. ನೆಕ್ಸ್ಟ್ ಅವನ್ನ ಅಂಗೀಕಾರ ಮಾಡಿ ಎಲ್ಲರೂ ಸಾರ್ವಕಾಲಿಕ ಸ್ವೀಕಾರ ಮಾಡಿದ್ದು ಜನವರಿ 22, 1947. ಇಷ್ಟು ತಿಳಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ಕೊಡೋಣ ಬರೋಣ, ಮುಂದೆ ಹೇಳ್ತೇನೆ ನೋಡಿ. ನೆಕ್ಸ್ಟ್ ಹೇಳಾಗತ್ತಲ್ಲಿ ಅದು ಅಷ್ಟೇ ಅಲ್ಲದೆ ನಮ್ಮ ಭಾರತ ಸಂವಿಧಾನದ ರಚನೆ ಮಾಡೋಕೆ ಕೆಲವಷ್ಟು ಸಮಿತಿಗಳನ್ನು ನೇಮಿಸಲಾಯಿತು. ಭಾರತ ಸಂವಿಧಾನ ರಚನೆ ಮಾಡೋಕೆ, ಭಾರತ ಸಂವಿಧಾನ ಸಿದ್ಧಪಡಿಸಲಾಗಿರ್ಬೋದು ಅಥವಾ ಭಾರತ ಸಂವಿಧಾನದಲ್ಲಿ ಅಳವಡಿಸಿದಂಥ ಪ್ರಮುಖ ಅಂಶಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಲಾಗಿರ್ಬೋದು. ಹಲವು ಸಮಿತಿಗಳು, ಪ್ರಮುಖ ಸಮಿತಿಗಳನ್ನು ನೇಮಿಸಲಾಯಿತು. ಆ ಪ್ರಮುಖ ಸಮಿತಿಗಳು ಯಾವುವು? ಒಟ್ಟಾರೆಯಾಗಿ ಒಟ್ಟು ಸಮಿತಿಗಳು ಎಷ್ಟಿದ್ದು? ಇಲ್ಲಿ 22 ಸಮಿತಿಗಳ ರಚನೆ. 22 ಸಮಿತಿಗಳ ರಚನೆ. ಅದು ಈ 22 ಸಮಿತಿಗಳಲ್ಲಿ ಮತ್ತೆ ಡಿವೈಡ್ ಮಾಡಿದರು. 8 ಸಮಿತಿಗಳು ಮತ್ತು 14 ಸಮಿತಿಗಳು ಅಂತ ಮಾಡಿದರು. ಈ 8 ಸಮಿತಿಗಳು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂಥ ಪ್ರಮುಖ ಸಮಿತಿಗಳು. ಇವೇನ್ರಲ್ಲಿ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂಥ ಪ್ರಮುಖ ಸಮಿತಿಗಳು ಅಂತ ಮಾಡಿದರು. ಇವನ್ನ ಇತರೆ ಸಮಿತಿಗಳು ಅಂದ್ರೆ ಈ ಪ್ರಮುಖ ಸಮಿತಿಗಳು 8, ನೆಕ್ಸ್ಟ್ ಇತರೆ ಸಮಿತಿಗಳು 14. ಒಟ್ಟಾರೆಯಾಗಿ 22 ಸಮಿತಿಗಳು ನಮ್ಮ ಭಾರತ ಸಂವಿಧಾನ ಸಿದ್ಧಪಡಿಸಲು ಮತ್ತು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಅಂಶಗಳನ್ನು ಅವಲೋಕನ ಮಾಡಲು ಈ ಸಮಿತಿಗಳ ರಚನೆ ಅದು. ಹಾಗಾಗಿ ಆ ಪ್ರಮುಖ ಸಮಿತಿಗಳು ಯಾವುವು? ವಾಟ್ ಆರ್ ದಿ ಮೇಜರ್ ಕಮಿಟೀಸ್? ಆ ಪ್ರಮುಖ ಸಮಿತಿಗಳು ಯಾವುವು ಅಂತ ಹೇಳ್ಬೋದು. ಹಾಗಾಗಿ ನೋಡ್ರಿ ಆ ಸಮಿತಿಗಳು ಯಾವ ಸಮಿತಿಗಳು ಪ್ರಮುಖ ಸಮಿತಿಗಳು ಇವು ಪ್ರಮುಖವಾಗಿ ನೋಡ್ಕೊರಿ. ದೀಸ್ ಆರ್ ದಿ ಮೇಜರ್ ಇಂಪಾರ್ಟೆಂಟ್ ಕಮಿಟೀಸ್. ಅದಕ್ಕೆ ಇವನ್ನ ಮೊದಲ ಕರೆಕ್ಟಾಗಿ ನೋಡ್ಕೊರಿ. ಒಂದೇದು ಯಾವುದೈತಿ ಇಲ್ಲಿ? ಕರಡು ಸಮಿತಿ. ಒಂದು ಕರಡು ಸಮಿತಿ ಅಂತ ಬರ್ತೈತಿ. ನೆಕ್ಸ್ಟ್ ಕರಡು ಸಮಿತಿ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ನೆಕ್ಸ್ಟ್ ಕೇಂದ್ರ ಅಧಿಕಾರಿಗಳ ಸಮಿತಿ ಅಂತ ಬರ್ತೈತಿ. ಕೇಂದ್ರ ಅಧಿಕಾರಿಗಳ ಸಮಿತಿ ಏನ್ರಿ? ಕೇಂದ್ರ ಅಧಿಕಾರಿಗಳ ಸಮಿತಿಯ ಪ್ರಮುಖ ಚಟುವಟಿಕೆ ಮತ್ತು ಇದರ ಪ್ರಮುಖವಾಗಿ ಇದರ ಅಧ್ಯಕ್ಷತೆ ವಹಿಸಿದವರು ಯಾರಿಗೆ? ಯೂನಿಯನ್ ಪವರ್ಸ್ ಕಮಿಟಿ. ಈ ಯೂನಿಯನ್ ಪವರ್ಸ್ ಕಮಿಟಿಯ ಅಧ್ಯಕ್ಷತೆ ವಹಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದರ ಪ್ರಮುಖ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನೆಕ್ಸ್ಟ್ ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಕೇಂದ್ರ ಸಂವಿಧಾನಗಳ ಸಮಿತಿ ಅಂದ್ರೆ
ಕೇಂದ್ರದಲ್ಲಿರುವಂತಹ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡಲು ಅದಕ್ಕೆ ಕೇಂದ್ರ ಸಂವಿಧಾನ ಸಮಿತಿ ಅಂತ ರಚನೆ ಆಯಿತು. ಕೇಂದ್ರ ಸಂವಿಧಾನ ಸಮಿತಿ ಏನ್ರಿ? ಕೇಂದ್ರ ಸಂವಿಧಾನಗಳ ಸಮಿತಿ. ಅದರ ಪ್ರಮುಖ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇರಲಿ? ಅದರ ಪ್ರಮುಖ ಅಧ್ಯಕ್ಷತೆಯನ್ನು ಕೂಡ ಈ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ವಹಿಸ್ತಾರ. ನೆಕ್ಸ್ಟ್ ಯಾವುದೈತೆ ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಹಲವು ಬರ್ತಾವೆ ಇನ್ನೂ ರೀ. ರಾಜ್ಯಗಳ ಸಮಿತಿ, ಎಸ್ಟಿಮೇಟ್ ಕಮಿಟಿ, ಇವೆಲ್ಲ ಹಲವು ಬರ್ತಾವೆ. ಹಾಗಾಗಿ ಪ್ರಮುಖವಾದ ಮಾತು ಹೇಳಕತ್ತೀವಿ. ಹಾಗಾಗಿ ರಾಜ್ಯಗಳ ಸಮಿತಿ ಯಾರಿದ್ರ ಅಧ್ಯಕ್ಷತೆ ವಹಿಸೋರು? ಇದರ ಅಧ್ಯಕ್ಷತೆ ಕೂಡ ಇವರೇ, ಜವಾಹರ್ಲಾಲ್ ನೆಹರು ಅವರೇ ಈ ರಾಜ್ಯಗಳ ಸಮಿತಿ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾರೆ. ನೆಕ್ಸ್ಟ್ ಪ್ರಾಂತೀಯ ಸಂವಿಧಾನ ಸಮಿತಿ, ಪ್ರಾಂತ್ಯಗಳ ಸಮಿತಿ ಅಂತ ಹೇಳಕತ್ತಾರ ಅವ್ರಿಗೆ. ಪ್ರಾಂತೀಯ ಸಂವಿಧಾನ ಸಮಿತಿ ಏನ್ರಿ? ಪ್ರಾಂತೀಯ ಸಂವಿಧಾನ ಸಮಿತಿ ಅಂತಂದ್ರ ಪ್ರಾಂತೀಯ ಸಂವಿಧಾನ ಸಮಿತಿಯ ಪ್ರಮುಖವಾಗಿ ಯಾರು ಅಧ್ಯಕ್ಷತೆ ವಹಿಸ್ತಾರ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇದರ ಅಧ್ಯಕ್ಷತೆಯನ್ನ ವಹಿಸ್ತಾರ. ಯಾವುದರಲ್ಲೇ? ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷತೆ, ಪ್ರೊವಿನ್ಸಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಕಮಿಟಿಯ ಅಧ್ಯಕ್ಷತೆಯನ್ನ ಅವರು ವಹಿಸ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಷ್ಟೇ ಅಲ್ಲದೆ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ. ಇಲ್ಲಿ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು. ಇದೇ ಮೂಲಭೂತ ಹಕ್ಕುಗಳು ಅಂತ ಏನಂತಿದೆ ನೋಡಿದ್ರಿ? ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ. ಇದಕ್ಕೆ ಬೇಕಾದ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ. ದೋಸ್ ಹೂ ಆರ್ ದಿ ಮೈನಾರಿಟಿ ಕಮ್ಯುನಿಟಿ ಅಂಡ್ ಆಲ್ಸೋ ಇಟ್ ಈಸ್ ನೆಸೆಸರಿ ಟು ಕನ್ಸರ್ವ್ ಟು ಗಿವನ್ ಪ್ರಾಪರ್ ಪ್ರೊಟೆಕ್ಷನ್ ಟು ದಿ ಅವರ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ಇದರ ಅಧ್ಯಕ್ಷತೆಯನ್ನು ಕೂಡ ಯಾರಿಗೆ ಕೊಡ್ತಾರ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಇದರ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸ್ತಾರೆ. ನೆಕ್ಸ್ಟ್ ಕಾರ್ಯವಿಧಾನಗಳ ಸಮಿತಿ. ಯಾರು ಕಾರ್ಯವಿಧಾನಗಳ ಸಮಿತಿ ಅಧ್ಯಕ್ಷತೆಯನ್ನು ವಹಿಸುವರು? ಕಾರ್ಯವಿಧಾನಗಳ ಸಮಿತಿ ಡಾಕ್ಟರ್ ಯಾರು? ರಾಜೇಂದ್ರ ಪ್ರಸಾದ್. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ. ಕಾರ್ಯವಿಧಾನಗಳ ಸಮಿತಿ ಅಂದ್ರೆ ಏನಿದೆ? ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಏನು ಮಾಡ್ತಲ್ಲ ಅದರ ಅಧ್ಯಕ್ಷತೆಯನ್ನ ಇವರು ವಹಿಸ್ತಾರೆ. ನೆಕ್ಸ್ಟ್ ಒನ್ನ ಸಂಚಾಲನಾ ಸಮಿತಿ. ಏನು ಸಂಚಾಲನಾ ಕಮಿಟಿ ಅಂತಂದ್ರೆ ಸ್ಟೀರಿಂಗ್ ಕಮಿಟಿ ಅಂತ ಕರೀತಾರೆ ಇದನ್ನು. ಸಂಚಾಲನಾ ಸಮಿತಿ, ಸ್ಟೀರಿಂಗ್ ಕಮಿಟಿ. ಈ ಸ್ಟೀರಿಂಗ್ ಕಮಿಟಿ ಅಧ್ಯಕ್ಷತೆಯನ್ನು ಕೂಡ ಯಾರು ವಹಿಸ್ತಾರ? ಇದನ್ನು ಕೂಡ ಇವರೇ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಬರೋದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಇದರ ಅಧ್ಯಕ್ಷತೆ ವಹಿಸ್ತಾರ. ಹಾಗಾಗಿ ಇದು ಕೂಡ ಯಾವುದೇ ಸಂಚಾಲನಾ ಸಮಿತಿಯ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸ್ತಾರೆ. ನೆಕ್ಸ್ಟ್ ಒನ್ ಹಲವು ಇತರ ಸಮಿತಿಗಳು ಬರ್ತವು. ಹಾಗಾಗಿ ಇನ್ನೂ ಹಲವು ಇತರ ಸಮಿತಿಗಳು ಅಂತಂದ್ರೆ ಯಾವ್ಯಾವ ಇರಬಹುದು? ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಅಂತ ಆಗಿರ್ಬೋದು. ಅದು ಮತ್ತೆ ಯಾರು ವಹಿಸ್ತಾರಲಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ವಹಿಸ್ತಾರ. ಹಾಗಾಗಿ ಈ ಎಲ್ಲ ಸಮಿತಿಗಳಲ್ಲಿ ಕರಡು ರಚನಾ ಸಮಿತಿ ಪ್ರಮುಖವಾದದ್ದು. ಈ ಕರಡು ರಚನಾ ಸಮಿತಿ ಯಾಕೆ ಪ್ರಮುಖವಾದದ್ದು ಅಂತಂದ್ರೆ ಈ ಎಲ್ಲ ಸಮಿತಿಗಳು ಕೊಟ್ಟಂತ ವರದಿಯನ್ನ ಪ್ರಮುಖವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮ್ಮ ಸಂವಿಧಾನಕ್ಕೆ ಅಳವಡಿಸುವಂತಹ ಪ್ರಮುಖ ಕಾರ್ಯಚಟುವಟಿಕೆ ನೋಡಿಕೊಳ್ಳುವಂತಹ ಸಮಿತಿ ಕರಡು ಸಮಿತಿ. ಹಾಗಾಗಿ ಇದು ಕರಡು ಸಮಿತಿ ಅತ್ಯವಶ್ಯಕ, ಅತ್ಯಮೂಲ್ಯವಾದದ್ದು. ಹಾಗಾಗಿ ಈ ಪ್ರಮುಖ ಸಮಿತಿಗಳನ್ನ ಬರ್ಕೋರಿ ಕರೆಕ್ಟಾಗಿ. ಹಣಕಾಸು ಮತ್ತು ಸ್ವತ್ತುಗಳ ಸಮಿತಿನೂ ಕೂಡ ಬರ್ಕೋರ, ಅದನ್ನು ಬರಲಿಲ್ಲ ಅಂದ್ರೆ ಹಣಕಾಸು ಮತ್ತು ಸ್ವತ್ತುಗಳ ಸಮಿತಿ ಯಾರ ತಿಳಿದಿದ್ರೆ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ. ಇದು ಕೂಡ ಯಾರೇ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಷ್ಟು ಬರ್ಕೋರಿ. ನೆಕ್ಸ್ಟ್ ಹೇಳ್ತೇನೆ ನೋಡ್ರಿ. ಕರಡು ರಚನಾ ಸಮಿತಿ. ಈ ಕರಡು ರಚನಾ ಸಮಿತಿಯನ್ನ ಒಟ್ಟು ಸಮಿತಿಗಳ ಮೇಲ್ವಿಚಾರಕ ಅಂತ ಕರೀತಾರೆ. ನೋಡಿ ಅದಕ್ಕೆ ಹೇಳ್ತೇನೆ, ಇದು ಒಟ್ಟು 7 ಜನ ಸದಸ್ಯರನ್ನು ಹೊಂದಿದ್ದು ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ವಹಿಸಿದ್ದರು. ಒಟ್ಟಾರೆಯಾಗಿ ಇದರ ಸದಸ್ಯತ್ವವನ್ನು ಹೊಂದಿದವರು ಎಷ್ಟು ಜನ ಇದ್ರು? 7 ಜನ. ಅದರಲ್ಲಿ ಪ್ರಮುಖವಾಗಿ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರ 6 ಜನ ಸದಸ್ಯರನ್ನು ಒಳಗೊಂಡಿತ್ತು ಅಂತ ಹೇಳಕತ್ತಾರ. ಇದು ಎಲ್ಲ ಸಮಿತಿಗಳಲ್ಲಿ ಪ್ರಮುಖವಾದದ್ದು. ಎಲ್ಲ ಸಮಿತಿಗಳ ತಾಯಿ ಅಂದ್ರೂ ಕೂಡ ತಪ್ಪಾಗಲ್ಲ. ಎಲ್ಲ ಸಮಿತಿಗಳಲ್ಲಿ ಪ್ರಮುಖವಾದದ್ದು.
ಎಲ್ಲ ಸಮಿತಿಗಳ ಯಾಕಂತಂದ್ರೆ ನೋಡ್ರಿ ಆಗತ್ತಾರ ಇದು ಸಮಿತಿ ಎಲ್ಲಾ ಸಮಿತಿಗಳು ನೀಡಿದಂಥ ವರದಿಗಳನ್ನ ಕುಲಂಕುಷವಾಗಿ ಅಧ್ಯಯನ ಮಾಡಿ ಕುಲಂಕುಷವಾಗಿ ಚರ್ಚಿಸಿ ಕುಲಂಕುಷವಾಗಿ ನೋಡಿ ನಮ್ಮ ಭಾರತದ ಸಂವಿಧಾನದ ಪ್ರಮುಖವಾಗಿ ಅಳವಡಿಸಿಕೊಳ್ಳುವಂತಹ ಅಥವಾ ಅದನ್ನು ಅಬ್ಸರ್ವಿಂಗ್ ಕೆಪಾಸಿಟಿ ಇರುವಂತಹ ಪ್ರಮುಖ ಸಮಿತಿಯೇ ಯಾವುದರಲ್ಲಿ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತ ಕರೀತಾರೆ. ಇದರಲ್ಲಿ ಇರುವಂಥ ಇತರ ಸದಸ್ಯರು ಯಾರು ಅಂತ ಹೇಳ್ತಾರೆ? ಗೋಪಾಲ ಸ್ವಾಮಿ ಅಯ್ಯಂಗಾರ್, ನೆಕ್ಸ್ಟ್ ಯಾರು ಅಂತ ಹೇಳ್ತಾರೆ? ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯಂಗಾರ್, ನೆಕ್ಸ್ಟ್ KM ಮುನ್ಷಿ ಅಂತ ಹೇಳಕತ್ತಾರ, ನೆಕ್ಸ್ಟ್ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತ ಹೇಳಕತ್ತಾರ, ನೆಕ್ಸ್ಟ್ N ಮಾಧವರಾವ್, ಅದಷ್ಟೇ ಅಲ್ಲದೆ TT ಕೃಷ್ಣಮಾಚಾರಿ ಇವರನ್ನು ಒಳಗೊಂಡಂತ ಈ ಕರಡು ಸಮಿತಿ ಒಟ್ಟಾರೆ 7 ಜನ ಹೊಂದೈತಿ. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆ ಹೊಂದ್ಯಾರ. ಹಾಗಾಗಿ ಇದು ಪ್ರಮುಖ ಸಮಿತಿ ಅಂತ ಕರೀತಾರ. ಯಾಕಂತಂದ್ರೆ ಎಲ್ಲ ಸಮಿತಿಗಳ ವರದಿಯನ್ನ ನೋಡುವಂತ ಪ್ರಮುಖ ಚಟುವಟಿಕೆ ಈ ಸಮಿತಿಯದ್ದಾಗಿದೆ. ಹಾಗಾಗಿ ಇಷ್ಟ ಮಾಹಿತಿ ಇದರ ಕುರಿತು ಸಾಕು, ಇದನ್ನ ಬರ್ಕೋರಿ. ನೆಕ್ಸ್ಟ್ ಯಾವುದೈತಿ ನೋಡಿ, ನೆಕ್ಸ್ಟ್ ಅದರಲ್ಲಿ ಸಂವಿಧಾನದ ಕರಡು ಪ್ರತಿಯ ಪರಿಷ್ಕರಣೆ. ಓಕೆ, ಎಲ್ಲ ಸಮಿತಿಗಳು ರಚನೆ ಆದ 22 ಸಮಿತಿಗಳು ಎಲ್ಲ ಸಮಿತಿಗಳು ಕೊಟ್ಟಂತ ಮಾಹಿತಿಗಳನ್ನು ಆಧರಿಸಿ ಕರಡು ಸಮಿತಿಯು ಪ್ರಮುಖವಾಗಿ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಿತು. ಈ ಭಾರತ ಸಂವಿಧಾನವನ್ನು ರಚನೆ ಮಾಡಿದ ಪ್ರಥಮವಾಗಿ, ಹಾಗಾಗಿ ಈ ಸಮಿತಿ ಹೊಸ ಸಂವಿಧಾನಕ್ಕೆ ಮೊದಲ ಕರಡು ಪ್ರತಿಯನ್ನ ಯಾವಾಗ ಒದಗಿಸಿತು? ಫೆಬ್ರವರಿ ತಿಂಗಳಲ್ಲಿ, ಅಂದ್ರೆ 1948 ಫೆಬ್ರವರಿಯಲ್ಲಿ ತನ್ನ ಮೊದಲ ಪ್ರತಿಯನ್ನು ಕರಡು ಸಮಿತಿ ಒಪ್ಪಿಸ್ತೈತಿ. ಹಾಗಾಗಿ ಅದೇ ರೀತಿ ತನ್ನ ಎರಡನೇ ಪ್ರತಿಯನ್ನು 1948 ಅಕ್ಟೋಬರ್ 17ರಂದು ಒದಗಿಸ್ತೈತಿ. ಈ ಪ್ರತಿ ರಚನೆ ಆದ ನಂತರ ಈ ಸಂವಿಧಾನದ ಕರಡು ಪ್ರತಿಗಳ ಪರಿಷ್ಕರಣೆ, ಅಂದ್ರೆ ಇನ್ನೂ ಏನಾದರೂ ತಿದ್ದುಪಡಿಗಳದಾವು ಏನೋ ಅಂತಂದು ಒನ್ಸ್ ಅಗೇನ್ ದೇ ಆರ್ ಟ್ರೈ ಟು ಚೆಕ್ ಇಟ್. ಅದಕ್ಕೆ ಅವ್ರು ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ಎರಡನೇದಾಗಿ ನೆಕ್ಸ್ಟ್ ಒಂದನೇದ್ದು ಅಂತ ಹೇಳಿದ್ರು, ಇದು ಎರಡನೇದ್ದಾತು. ನೆಕ್ಸ್ಟ್ ಒಂದನೇದ 1948 ಫೆಬ್ರವರಿ ತಿಂಗಳಲ್ಲಿ ತನ್ನ ಪ್ರತಿಯನ್ನು ಕರಡು ಸಮಿತಿ ಪ್ರಮುಖವಾಗಿ ತನ್ನ ಎಲ್ಲ ಸದಸ್ಯರಿಗೆ ಒದಗಿಸಿತು. ಈ ಎಲ್ಲ ಅಂಶಗಳನ್ನ ನೋಡಿ ನೆಕ್ಸ್ಟ್ ಎರಡನೇ ಬಾರಿಯೂ ಕೂಡ ಕೆಲವಷ್ಟು ಅಂಶಗಳನ್ನ ಬದಲಾವಣೆ ಮಾಡಿ ಕೊನೆಯದಾಗಿ ಈ ಸಂವಿಧಾನದ ಕರಡು ಪ್ರತಿಯನ್ನ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ಓದಾಕ ಮಾಡಿದ್ರು. ಹಾಗಾಗಿ ಅಲ್ಲಿ ಆದಂಥ ಪ್ರಮುಖ ಚಟುವಟಿಕೆಗಳು ಏನು ಅನ್ನೋದನ್ನ ನೋಡೋಣ. ಅದಕ್ಕೆ ಹೇಳಕತ್ತಲ್ಲಿ ಸಂವಿಧಾನದ ಮೊದಲ ಓದು ಅಂತ ಹೇಳಕತ್ತಾರೆ. ಓಕೆ, ಸಂವಿಧಾನ ಏನೋ ರಚನೆ ಆಯಿತು ಫೆಬ್ರವರಿ 1948ರಂದು. ನೆಕ್ಸ್ಟ್ ಎರಡನೇವರೆಗೆ ಅಕ್ಟೋಬರ್ 1948 ಅಕ್ಟೋಬರ್ನಲ್ಲಿ ಫೈನಲ್ ಮಾಡಿತು. ಫೈನಲ್ ಮಾಡಿದ್ರು ಕೂಡ ನೆಕ್ಸ್ಟ್ ಅದರ ಕುರಿತು ಚರ್ಚೆ, ಆ ಕರಡು ಪ್ರತಿಗೆ ಪರಿಷ್ಕರಣೆ ಮಾಡಿ ನೆಕ್ಸ್ಟ್ ಇನ್ನೂ ಏನಾದರೂ ಬದಲಾವಣೆ ಅದಾವು ಏನೋ ತಂದು ಇಲ್ಲಿ ಸದಸ್ಯರ ಮತ್ತು ಜನಾಭಿಪ್ರಾಯ ಪಡೆಯುವುದು ಅವಶ್ಯಕವಾಗಿರ್ತೈತಿ. ಹಾಗಾಗಿ ಮೊದಲ ಓದು ಅಂತ ಹೇಳಕತ್ತೇವೆ. ಈ ಮೊದಲ ಓದು ಪ್ರಾರಂಭವಾಗಿದ್ದು ಯಾವಾಗ? 1948 ನವೆಂಬರ್ 4ರಂದು. ಈ 1948 ನವೆಂಬರ್ 4ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮೊದಲ ಕರಡು ಪ್ರತಿಯನ್ನ ಏನ್ ಮಾಡ್ತಾರಲ್ಲಿ ಓದ್ತಾರೆ. ಈ ಮೊದಲ ಕರಡು ಪ್ರತಿಯನ್ನ ಮಂಡಿಸಿದಾಗ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕೆಂದು ಭಾರತದಲ್ಲಿರುವಂಥ ಆ ಸಂವಿಧಾನ ರಚನಾ ಸಭೆಯಲ್ಲಿರುವಂಥ ಎಲ್ಲ ಸದಸ್ಯರಾಗಿರ್ಬೋದು ಅಥವಾ ಇತರರು ಕೂಡ ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಕೆಲವಷ್ಟು ಬದಲಾವಣೆಗಳೊಂದಿಗೆ ಮತ್ತೆ ಎರಡನೇ ಸರಿ ಅದನ್ನು ಓದ್ತಾರೆ. ಯಾವಾಗ್ರಿ? 1948ರಿಂದ ನೆಕ್ಸ್ಟ್ 1947 ಅಕ್ಟೋಬರ್ 17ರವರೆಗೆ. ಅಂದ್ರೆ ಹಲವು ಬದಲಾವಣೆಗಳು ಇಲ್ಲಿ ಸಂಭವಿಸ್ತವೆ. ಇಲ್ಲಿ ಮೊದಲನೇ ಸಲ ಓದಿದಾಗ ಹಲವು ಬದಲಾವಣೆ ಸಂಭವಿಸಲ್ಲ. ಕೆಲವಷ್ಟು ಜನ ಹೇಳ್ತಾರೆ ಅದರಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಮಾಡ್ಬೇಕಂತ ಹೇಳ್ತಾರೆ. ಹಾಗಾಗಿ ಕೆಲವಷ್ಟು ಬದಲಾವಣೆ ಮಾಡ್ತಾರೆ. ಆ ಬದಲಾವಣೆ ಮಾಡಿದ್ರೂ ಕೂಡ ನೆಕ್ಸ್ಟ್ ಎರಡನೇ ಸಲ 1948 ನೆಕ್ಸ್ಟ್ ನವೆಂಬರಿಂದ ನೆಕ್ಸ್ಟ್ ಅಕ್ಟೋಬರ್ 1949ರವರೆಗೆ ಪುನಃ ಎರಡನೇ ಬಾರಿ ಓದಲಾಗುತ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಟ್ಟಾರೆಯಾಗಿ 7653 ತಿದ್ದುಪಡಿಗಳನ್ನು ಮನವಿ ಮಾಡ್ತಾರೆ. 7653 ತಿದ್ದುಪಡಿಗಳು ಬದಲಾವಣೆಗಳು ಆಗಬೇಕು ಅಂತಂದು ಮನವಿ ಮಾಡ್ತಾರೆ. ಅದರಲ್ಲಿ ಆಗಿದ್ದಷ್ಟೇ ಕೇವಲ 2475 ತಿದ್ದುಪಡಿಗಳು 75 ಬದಲಾವಣೆಗಳನ್ನು ಮಾಡೋದ್ರ ಮುಖಾಂತರ ಕೊನೆಯದಾಗಿ ಅಕ್ಟೋಬರ್ 17 1947ರಂದು ಮತ್ತೆ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿ ಅಲ್ಲಿ ಓದಾರ. ಆ ಎರಡನೇ ಓದಿನ ನಂತರವೂ ಕೂಡ ಈ ಮೂರನೇ ಸರಿ 1949 ನವೆಂಬರ್ 14ರಂದು ನಮ್ಮ BR ಅಂಬೇಡ್ಕರ್ ಅವರು ಮತ್ತೊಮ್ಮೆ ಭಾರತದ ಸಂವಿಧಾನವನ್ನು ಪ್ರಸ್ತುತಪಡಿಸ್ತಾರೆ. ಅಂದ್ರೆ ಇಲ್ಲಿ ಹೇಳಿದಂಥ ಬದಲಾವಣೆಯನ್ನು ತಿದ್ದುಪಡಿ ಮತ್ತೊಮ್ಮೆ ತಮ್ಮ ಕರಡು ಪ್ರತಿಯನ್ನ ಏನ್ ಮಾಡ್ತಾರೆ? ಓದ್ತಾರೆ. ಈ ಕರಡು ಪ್ರತಿಯನ್ನ ಓದಿದ ನಂತರ ಮತ್ತೆ ಹಲವು ಬದಲಾವಣೆಗಳನ್ನು ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಆ ಮೂರನೇ ಬಾರಿ ಆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಪ್ರತಿಯನ್ನ ಓದ್ತಾರ. ಆಗಲೂ ಕೂಡ ಕೆಲವಷ್ಟು ಬದಲಾವಣೆಗಳನ್ನು
ಬಯಸ್ತಾರ. ಆ 3ನೇ ವಾಚನದಲ್ಲಿ ಕೆಲವು ಮಹತ್ವದ ವಿಷಯಗಳ ಕುರಿತು ಬದಲಾವಣೆ ಮಾಡುವುದರ ಮುಖಾಂತರ, ನೆಕ್ಸ್ಟ್ ಹಲವು ಚರ್ಚೆಗಳು ನಡೆಯುವುದರ ಮುಖಾಂತರ ನಮ್ಮ ಭಾರತ ಸಂವಿಧಾನದ ಅಂತಿಮ ಆವೃತ್ತಿ ಏನಾಗತ್ತಿರಲಿ ಸಂಕ್ಷಿಪ್ತವಾಗಿ ರೆಡಿ ಆಗೈತಿ. ಅಂದ್ರೆ ಅಂತಿಮ ಆವೃತ್ತಿ ಅಂತಂದ್ರೆ ಏನು, ಕೊನೆಯದಾಗಿ ಈ 3 ಸಲ ನೋಡ್ಯಾರ. 1ನೇ ಸಲ ನೋಡಿದ್ರು ಕೆಲವು ಸ್ವಲ್ಪ ಬದಲಾವಣೆ ಇತ್ತು. 2ನೇ ಸಲ ನೋಡಿದ್ರು ಓದಿದಾಗ ಇಲ್ಲಿ 7653 ಬದಲಾವಣೆ ತಿದ್ದುಪಡಿ ಆಗಬೇಕಂತಂದು ಇಲ್ಲಿ ಸದಸ್ಯರು ವ್ಯಕ್ತಪಡಿಸ್ತಾರ. ನೆಕ್ಸ್ಟ್ ಇತರರು ವ್ಯಕ್ತಪಡಿಸ್ತಾರ. ನೆಕ್ಸ್ಟ್ ಅದ್ರಾಗ ಆಗಿದ್ದಷ್ಟು 2475 ತಿದ್ದುಪಡಿಗಳಕ್ಕವು. ನೆಕ್ಸ್ಟ್ 3ನೇ ಸಾರಿಯೂ ಕೂಡ ಇಲ್ಲಿ ನವೆಂಬರ್ 14, 1949ರಂದು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತುತಪಡಿಸ್ತಾರ. ಆಗ ಪ್ರಸ್ತುತಪಡಿಸಿದಾಗೂ ಕೂಡ ಈ 3ನೇ ವಾಚನದಲ್ಲಿಯೂ ಕೂಡ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಏನು ಮಾಡ್ತಾರೆ ಮಾತ್ರ ಚರ್ಚೆ ನಡೆಸಿ ಅಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣದ ಬದಲಾವಣೆ ಮಾಡಿ ಅಂತಿಮವಾಗಿ ನಮ್ಮ ಭಾರತದ ಸಂವಿಧಾನವನ್ನು ಸಂತೃಪ್ತಿ ವ್ಯಕ್ತಪಡಿಸ್ತಾರ ಅಂತ ಹೇಳ್ಬೋದು. ಅಂದ್ರೆ ಕೊನೆಯದಾಗಿ ಎಲ್ಲರೂ ಸ್ವೀಕರಿಸಿದೀವಿ ಅಂತ ಹೇಳಕತ್ತಾರೆ. ಓಕೆ, ಏನೋ ಸ್ವೀಕಾರ ಏನೋ ಆಯಿತು. ಯಾವಾಗ 1949 ನವೆಂಬರ್ 14ರಂದು ಸ್ವೀಕರಣೆ ಆಯಿತು. ಬಟ್ ಸ್ವೀಕಾರ ಆಗಿಂದ ನೆಕ್ಸ್ಟ್ ಅದು ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಕತ್ತಾರೆ ಇಲ್ಲಿ 1949 ನವೆಂಬರ್ ಎಷ್ಟು ರೀ, ನವೆಂಬರ್ ಎಷ್ಟೇದಾಗಿ ಜಾರಿಗೆ ಬಂತು ಭಾರತದ ನಮ್ಮ ಸಂವಿಧಾನ? ಹೇಳ್ರಿ, ಡೇಟ್ ಹೇಳ್ರಿ. ಅಂದ್ರೆ ಅದಕ್ಕೆ ವ್ಯತ್ಯಾಸ ಏನೈತೆ ಹಂಗಾರೆ? ನವೆಂಬರ್ 26ರಂದು ಜಾರಿಗೆ ಬಂತು. ಇವತ್ತಿಗೂ ಕೂಡ ನಾವು ಆಚರಣೆ ಮಾಡ್ತೀವಿ. ಇವತ್ತಿಗೂ ಕೂಡ ಇದನ್ನ ಸಂವಿಧಾನದ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ ದಿನ ಅಂತ ಆಚರಣೆ ಮಾಡ್ತೀವಿ ರೀ? ಓಕೆ, ಅದು ಹೇಳೋ ಮುಂದೆ ನೋಡ್ರಿ. 3ನೇ ವಾಚನ ಅಂದ್ರೆ 1949 ನವೆಂಬರ್ 14ರಂದು 3ನೇ ಸಾಲಿ ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಓದಿದಾಗ ಅಲ್ಲಿಯೂ ಕೂಡ ಹಲವು ಬದಲಾವಣೆಗಳನ್ನು ವ್ಯಕ್ತಪಡಿಸ್ತಾರ. ಹಾಗಾಗಿ ಅಲ್ಪ ಸ್ವಲ್ಪದ ಬದಲಾವಣೆ ಮಾಡಿ ಪರಿಷ್ಕರಣೆ ಮಾಡಿ ಕೊನೆಯದಾಗಿ 1949 ನವೆಂಬರ್ 14ರಂದು ಸಾರ್ವಕಾಲಿಕವಾಗಿ ಸ್ವೀಕಾರ ಮಾಡಿದರು. ಓಕೆ, ಸಾರ್ವಕಾಲಿಕವಾಗಿ ಸ್ವೀಕಾರ ಮಾಡುವುದರೊಂದಿಗೆ ನಮ್ಮ ಭಾರತ ಸಂವಿಧಾನವನ್ನು ಅಂತಿಮವಾಗಿ ಸ್ವೀಕರಿಸಲಾಯಿತು. ಹಾಗಾಗಿ 1949 ನೆಕ್ಸ್ಟ್ ನವೆಂಬರ್ 24ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತಾಪಿಸಿದ ಸಂವಿಧಾನದ ಕರಡು ಪ್ರತಿಯನ್ನು ಭಾರತದಾದ್ಯಂತ ಸರ್ವ ಸದಸ್ಯರ ಸಮ್ಮತಿಯೊಂದಿಗೆ ನಮ್ಮ ಭಾರತ ಸಂವಿಧಾನವನ್ನು ನಾವೇ ಅಂಗೀಕರಿಸಿ ಅರ್ಪಿಸಿಕೊಳ್ಳುತ್ತೇವೆ ಎಂಬುದು ಅತ್ಯುಪಯುಕ್ತವಾದದ್ದು. ನಮ್ಮ ಭಾರತ ಸಂವಿಧಾನ ನಾವು ರಚನೆ ಮಾಡಿಕೊಂಡು ಅದನ್ನು ಅಂಗೀಕರಿಸಿ ಅಲಂಕರಿಸಿಕೊಂಡು ನಮ್ಮ ಆಶಾಕಾಂಕ್ಷೆಗಳ ತಕ್ಕಂಗೆ ನಮ್ಮ ಭಾರತೀಯರ ಇಚ್ಛೆಗಳ ತಕ್ಕಂಗೆ ಸ್ವೀಕಾರ ಮಾಡಿಕೊಂಡಿವಿ ಅನ್ನೋದು ಪ್ರಮುಖವಾದಂಥ ವಿಷಯ. ಓಕೆ, ಅದಷ್ಟೇ ಅಲ್ಲದೆ ನೆಕ್ಸ್ಟ್ ನಮ್ಮ ಭಾರತ ಸಂವಿಧಾನ ರಚನೆಯಾಗಿ ಅಂಗೀಕಾರಗೊಂಡಿದ್ದು ಯಾವಾಗ್ರಿ 1949 ನವೆಂಬರ್ 26ರಂದು. ಆದ್ರೆ ಜಾರಿಗೆ ಬಂದಿದ್ದು ಯಾವಾಗ್ರಿ? ಜಾರಿಗೆ ಬಂದಿದ್ದು ಯಾವಾಗ? 1950 ಜನವರಿ 26. ಏನದಕ್ಕೆ ಇದಕ್ಕೆ ವ್ಯತ್ಯಾಸ ರೀ? ಸಂವಿಧಾನ ಸ್ವೀಕಾರ ಮಾಡಿದ್ವಿ, ಏನಿದ ಕನ್ಸ್ಟ್ರಕ್ಷನ್ ಮುಗೀತು. ಈ ಒಂದು ಬಿಲ್ಡಿಂಗ್ ಕಟ್ಟಕತ್ತೀವಿ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದಿದ್ದು ಇವಾಗ. ಅಂದ್ರೆ ಎಲ್ಲರೂ ಒಪ್ಕೊಂಡಿವಿ, ರೆಡಿ ಐತ್ ಮನಿ ಅಂತ ಹೇಳಿದ್ವಿ. ಬಟ್ ಇದು ಓಪನಿಂಗ್ ಮಾಡಿ ಪೂಜೆ ಮಾಡಿ ಒಳಗೆ ಹೋಗಿದ್ವು ಅಂತ ಹೇಳಕತ್ತಾರೆ. ಅಷ್ಟೇ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡಿ. ಇಲ್ಲಿ ಎರಡಕ್ಕೂ ವ್ಯತ್ಯಾಸ ಏನ್ರಿ? 1949 ನವೆಂಬರ್ 26. ಓಕೆ, ಆಲ್ ಆರ್ ಅಕ್ಸೆಪ್ಟೆಡ್ ಆಸ್ ಯೂಶುವಲ್ ಹೋಲ್ ಆ್ಯಂಡ್ ಸೋಲ್. ಅಂದರೆ ಭಾರತ ಸಂವಿಧಾನ ಸಾರ್ವಕಾಲಿಕವಾಗಿ ಎಲ್ಲರೂ ಸ್ವೀಕರಿಸಿದರು. ಅದರಲ್ಲಿದ್ದಂಥ ಎಲ್ಲ ಅಂಶಗಳನ್ನ ಎಲ್ಲರೂ ಪರಿಷ್ಕರಿಸಿ ಒಪ್ಕೊಂಡ್ರು ಅಂತ ಹೇಳಕತ್ತಾರ. ಹಾಗಾಗಿ ಅಂಗೀಕರಿಸಿದ್ರು ಅಂತ ಹೇಳಕತ್ತಾರ. ನೆಕ್ಸ್ಟ್ ಜಾರಿಗೆ ಬಂದಿದ್ದು 1950 ಜನವರಿ 26. ಮತ್ತು 1950 ಜನವರಿ 26 ಅಷ್ಟೇ ಕ್ರಿಯೇಟ್ ಮಾಡಿದ್ರಿ. ಅವಾಗೇನು ಚಲೋ ದಿನ ಇತ್ತು ಅಂತ ಕೇಳ್ಬೋದು ನೀವು. ಅಲ್ಲೇನೋ ಯಾರ ಸ್ವಾಮಿಗಳು ಹೇಳಿದ್ರಂದ್ರೆ ಜನವರಿ 26ಕ್ಕೆ ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ತೊಂಬರ್ರಿ ಅಂತಂದು ಚಲೋ ದಿನ ಇತ್ತನ್ರಿ ಅಂತ ಕೇಳ್ಬೋದು. ಬಟ್ ಏನೈತೆ ಅಲ್ಲಿ ರೀಸನ್? ದೇರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ರೀಸನ್ ವೈ ದೇ ಆರ್ ಎನ್ಫೋರ್ಸ್ ಇನ್ ದಿಸ್ ಡೇ. ಆ ದಿನನೇ ಯಾಕೆ ಜಾರಿಗೆ ತಂದರು ಅಂತಂತಂದ್ರೆ ನಮ್ಮ ಭಾರತ ಸಂವಿಧಾನದ ರಚನೆಯೇ ಒಂದು ಕಡೆ ಆದ್ರೆ ಸ್ವತಂತ್ರ ಹೋರಾಟ ಕೂಡ ಇನ್ನೊಂದು ಕಡೆ ಐತಿ. ಹಾಗಾಗಿ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಸಿ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ನೆಕ್ಸ್ಟ್ ಘೋಷಣೆ ಮಾಡಿದ್ದಾರೆ. ಅಂದ್ರೆ 1930 ಜನವರಿ 26ರನ್ನ ಪೂರ್ಣ ಸ್ವರಾಜ್ಯದ ದಿನವಾಗಿ ಆಚರಣೆ ಮಾಡೋಣ ಅಂತಂದು ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲೇ ಘೋಷಿಸ್ತಾರ. ಹಾಗಾಗಿ ಅದರ ಪ್ರಯುಕ್ತವಾಗಿ ಈ ದಿನದ ಪ್ರಯುಕ್ತವಾಗಿ ಜನವರಿ 26ರಂದೇ ನಮ್ಮ ಭಾರತ ಸಂವಿಧಾನವನ್ನು ಅಂಗೀಕರಿಸಿ ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಹೀಗಾಗಿ ಈ ಪ್ರಮುಖ ಅಂಶಗಳು ಇದರಲ್ಲಿರುವಂಥ ಹಿನ್ನೆಲೆ ಅಂಶ. ಅದೇ ದಿನ ಯಾಕೆ ಬಂತು ಜನವರಿ 26ರಂದೇ ಅಂತ ಹೇಳ್ಬೋದು. ಓಕೆ, ಅದೇನೇ ಇರಲಿ. ನೆಕ್ಸ್ಟ್ ನಮ್ಮ ಭಾರತದಿಂದ ಎಲ್ಲರೂ ಸ್ವೀಕರಿಸಿ ನಮ್ಮ ಸಾರ್ವಕಾಲಿಕವಾಗಿ ನಮ್ಮ ಭಾರತದ ಸಂವಿಧಾನವನ್ನು ಸ್ವೀಕರಿಸಿ ಏನು ಮಾಡ್ಕೊಂಡಿವಿ, ನಮಗೆ ನಾವೇ ಅಂಗೀಕರಿಸಿಕೊಂಡು
ಜಾರಿಗೆ ತಂದಿವೆ ಅನ್ನೋದು ಪ್ರಮುಖವಾದಂಥ ವಿಷಯ. ಓಕೆ, ಅದೇನೇ ಇರಲಿ, ಇಷ್ಟು ಅಂಶಗಳು ನಮ್ಮ ಭಾರತ ಸಂವಿಧಾನದ ರಚನೆಗೆ ಸಂಬಂಧಿಸಿದವು. ಅಂದ್ರೆ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಹೆಂಗಾಯಿತು, ರಚನಾ ಸಭೆ ಸದಸ್ಯರನ್ನ ಹೆಂಗೆ ಎಲೆಕ್ಟ್ ಮಾಡಿದ್ರು, ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಇರುವಂಥ ಪ್ರಮುಖ ಅಂಶಗಳನ್ನ ಹೆಂಗೆ ಒಳಪಡಿಸಿದ್ವಿ. ನೆಕ್ಸ್ಟ್ ಇದು ಅಷ್ಟೇ ಅಲ್ಲದೆ ನಮ್ಮ ಭಾರತ ಸಂವಿಧಾನವನ್ನು ಏನಂತ ಕರಿತೀವಿ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಎರವಲು ಸಂವಿಧಾನ ಅಂತ ಕರಿತೀವಿ. ಯಾಕೆ ನಮ್ಮ ಭಾರತ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಕರಿತೀವಿ? ನಾವು ಭಾರತ ಸಂವಿಧಾನದಲ್ಲಿರುವಂಥ ಪ್ರಮುಖ ಅಂಶಗಳು, ವಿವಿಧ ರಾಷ್ಟ್ರಗಳಲ್ಲಿರುವಂಥ ಪ್ರಮುಖ ಸಾರ್ವಕಾಲಿಕವಾಗಿ ಸ್ವೀಕಾರಾರ್ಹವಾದಂಥ ವಿಷಯಗಳೇನಲ್ಲ ಆ ಎಲ್ಲ ಅಂಶಗಳನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಅಳವಡಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಹಾಗಾಗಿ ಅದನ್ನು ಎರವಲು ಸಂವಿಧಾನ ಅಂತ ಹೇಳ್ತೀವಿ. ಓಕೆ, ಅದೇನೇ ಇರಲಿ, ನಮ್ಮ ಭಾರತದ ಸಂವಿಧಾನ ರಚನೆ ಆಯಿತು 1949. ನೆಕ್ಸ್ಟ್ ನವೆಂಬರ್ 26 ಅಂಗೀಕಾರವಾಯಿತು. ನೆಕ್ಸ್ಟ್ 1950 ಜನವರಿ 26 ಜಾರಿಗೆ ಬಂತು ಅಂತ ಹೇಳಕತ್ತೀವಿ. ಓಕೆ, ಅದಾಷ್ಟರಲ್ಲಿ ಅಂದ್ರೆ ನಮ್ಮ ಭಾರತ ಸಂವಿಧಾನ ರಚನೆ ಆಗಕ್ಕೆ ತೆಗೆದುಕೊಂಡಂಥ ಸಮಯ ಎಷ್ಟು ಅಂತ ಕೇಳ್ಬೋದು. ಎಷ್ಟು ಸಮಯ? 2 ವರ್ಷ. ನೆಕ್ಸ್ಟ್ 11 ತಿಂಗಳು. ನೆಕ್ಸ್ಟ್ ಎಷ್ಟು ರೀ? 2 ವರ್ಷ 11 ತಿಂಗಳು. ಎಷ್ಟು ದಿನ ಅಂತ ಹೇಳ್ರಿ? 2 ವರ್ಷ 11 ತಿಂಗಳು 8 ದಿನ 9 ದಿನ ಹೇಳ್ರಿ, ನೀವೇ ಹೇಳ್ರಿ. ಫಿಲ್ ದಿ ಬ್ಲ್ಯಾಂಕ್ಸ್. ದಿಸ್ ಈಸ್ ಮೇಜರ್ ನೆಸಸರಿ. ಯಾಕೆ? 1946 ಇಲ್ಲಿ. ನೆಕ್ಸ್ಟ್ ಜುಲೈ 13 ಅಬ್ಜೆಕ್ಟಿವ್ ರೆಸಲ್ಯೂಷನ್. ಇಲ್ಲಿ ಭಾರತದಲ್ಲಿರುವಂಥ ಪ್ರಮುಖ ನಮ್ಮ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತುತ ಪಡಿಸ್ತಾರೆ ನೋಡಿ. ಅದಕ್ಕೆ ನಮ್ಮ ಭಾರತದ ಸಂವಿಧಾನದ ರಚನಾ ಅವಧಿ ಎಷ್ಟು ತಿಳಕತ್ರಿ ಅವ್ರಿಗೆ? 2 ವರ್ಷ 11 ತಿಂಗಳು ಮುಂದ್ರೆ 8 ದಿನ 2 ದಿನ 3 ದಿನ ಎಷ್ಟು ಜನ ರೀ? 18 ದಿನಗಳು. 18 ದಿನಗಳು. ಇದನ್ನ ಹೆಂಗೆ ಹೇಳ್ತೀರಿ ಅಂತ ಕೇಳ್ಬೋದು ನೀವು. ಅಂದರೆ ಎಲ್ಲಿಂದ ಪ್ರಾರಂಭ? ಓಕೆ, ಯು ಆರ್ ಗೋಯಿಂಗ್ ಟು ಬಿ ಮೆನ್ಷನ್ ಪ್ರಾಪರ್ ಇಯರ್ ಆ್ಯಂಡ್ ಆಲ್ಸೋ ಮಂತ್ ಆ್ಯಂಡ್ ಆಲ್ಸೋ ಡೇಸ್. ಅಂದ್ರೆ ಭಾರತ ಸಂವಿಧಾನ ರಚನೆ ಆಗಕ್ಕೆ 2 ವರ್ಷ ಬೇಕಾಯಿತು, 11 ತಿಂಗಳು ಬೇಕಾಯಿತು, 18 ದಿನಗಳು ಬೇಕಾಯಿತು ಅಂತ ಹೇಳಿದ್ರಿ. ಇದು ಎಲ್ಲಿಗ್ರಿ? 1949. ನೆಕ್ಸ್ಟ್ ನವೆಂಬರ್ 26 ಅಂತ ಹೇಳಿದ್ರು. ಅಂದ್ರೆ ಎಲ್ಲಿಂದ ಪ್ರಾರಂಭ ಆಗ್ಬೋದು ಇದು? ಅಂದ್ರೆ ಯಾವ್ದಿದ್ದಾರೆ ಇಲ್ಲಿ ಬರ್ದೇನೆ? 1946 ಡಿಸೆಂಬರ್ 13. ಸಾರಿ, ಇದನ್ನ ಜುಲೈ ಬರ್ದೇನ್ರಿ. ಡಿಸೆಂಬರ್ 13 ಅಂದ್ರೆ 1946 ಡಿಸೆಂಬರ್ 13ರಿಂದ ಪ್ರಾರಂಭವಾಗಿದ್ದು 1949 ನವೆಂಬರ್ 26ಕ್ಕೆ ನಮ್ಮ ಭಾರತ ಸಂವಿಧಾನ ರಚನೆಯಾಗಿ ಜಾರಿಗೆ ಬರ್ತೈತಿ. ಅಂದ್ರೆ ಅಂಗೀಕರಿಸ್ತೀವಿ ನಮ್ಮ ಭಾರತ ಸಂವಿಧಾನವನ್ನು. ಭಾರತ ಸಂವಿಧಾನ ರಚನಾ ಸಭೆ ಅಂಗೀಕರಿಸ್ತೈತಿ. ಅಂದ್ರೆ ಕರಡು ಸಮಿತಿ ಏನು ಪ್ರಸ್ತುತಪಡಿಸ್ತೈತಲ್ಲ, ಈ ಕರಡು ಸಮಿತಿ ಸಂವಿಧಾನ ರಚನಾ ಸಭೆಯ ಮುಂದೆ ಪ್ರಸ್ತುತಪಡಿಸಿದಾಗ ಆಗ ಅದನ್ನು ಅಂಗೀಕರಿಸಿ ನಾವು ಭಾರತ ಸಂವಿಧಾನವನ್ನು ಅಂಗೀಕರಿಸ್ತೀವಿ ಅಂದ್ರೆ ಸ್ವೀಕಾರ ಮಾಡ್ಕೊತೀವಿ. ಅಲ್ಲಿಗೆ 2 ವರ್ಷ 11 ತಿಂಗಳು 18 ದಿನವಾಯಿತು. ಎಲ್ಲಿಂದಲೇ ಅದು? 1946 ಡಿಸೆಂಬರ್ 13. 1946 ಡಿಸೆಂಬರ್ 13ರಿಂದ ಅಂತ ಹೇಳಕತ್ತಾರೆ. ಅಂದ್ರೆ ಇದು 1946 ಡಿಸೆಂಬರ್ 13 ಯಾವ ದಿನ? ಇಲ್ಲಿಂದನೇ ಯಾಕೆ ಹೇಳಕತ್ತಾರೆ? ಇದನ್ನ ಆಲ್ರೆಡಿ ಹೇಳಿನ್ರಿ. ಏನಂತ ಹೇಳಕತ್ತಲ್ಲಿ? ದೇಹಗಳ ನಿರ್ಣಯ ಮಂಡನೆ ದಿನ ಅಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಡೇ ಅಂತ ಹೇಳಿನಿ. ಯಾಕಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಮಂಡನೆ ಮಾಡಿದ್ರೆ ಯಾರು? ಜವಾಹರ್ಲಾಲ್ ನೆಹರು. ಅದು ಯಾವಾಗ ಮಂಡನೆ ಮಾಡ್ತಾರ? 1946 ಡಿಸೆಂಬರ್ 13 ಮಂಡನೆ ಮಾಡ್ತಾರ. ಹಾಗಾಗಿ ಅಲ್ಲಿಂದ ನೆಕ್ಸ್ಟ್ ಸಂವಿಧಾನ ಅಂಗೀಕರಿಸುವವರೆಗೆ 2 ವರ್ಷ 11 ತಿಂಗಳು 18 ದಿನಗಳು ಸಂಭವಿಸ್ತವು. ಹಾಗಾಗಿ ನಮ್ಮ ಭಾರತ ಸಂವಿಧಾನ ರಚನೆ ಆಗಬೇಕೈತಂದ್ರೆ ನಿಯರ್ ಆಗಿ 3 ವರ್ಷನ ಅಂತ ಹೇಳ್ಬೋದು. ಓಕೆ, ಅದೇನೇ ಇರಲಿ, ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಅಂದ್ರೆ ಅಂಗೀಕರಿಸಿದ ದಿನ ಈ ನವೆಂಬರ್ 26 ಏನಂತ ಆಚರಣೆ ಮಾಡ್ತೀವಿ? ಈ ನವೆಂಬರ್ 26 ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಭಾರತದಲ್ಲಿ ಈ ನವೆಂಬರ್ 26 ಅಂದ್ರೆ ಸ್ವತಂತ್ರ ಸಿಕ್ಕಿಂದ ನಾವು ಭಾರತ ಸಂವಿಧಾನ ರಚನೆಯಾಗಿ ನವೆಂಬರ್ 26 ನಾವು ಸ್ವೀಕರಿಸಿದ್ದೀವಲ್ಲ, ಇದನ್ನ ಏನಂತ ಆಚರಣೆ ಮಾಡ್ತಿದ್ವಿ ನಾವು ಇಲ್ಲಿ? ಭಾರತದ ಸಂವಿಧಾನ ಜಾರಿಗೆ ಬಂದ ದಿನವನ್ನ ಇದನ್ನ ಏನಂತ ಆಚರಣೆ ಮಾಡ್ತಿದ್ವಿ? ಇಟ್ ಮೀನ್ಸ್ ಬಿಫೋರ್ 2015 2015ಕ್ಕಿಂತ ಮುಂಚೆ 2015ಕ್ಕಿಂತ ಮುಂಚೆ ಏನಂತ ಮಾಡ್ತೀವಿ ಇಲ್ಲಿ? ನ್ಯಾಷನಲ್ ಲಾ ಡೇ. ನ್ಯಾಷನಲ್ ಲಾ ಡೇ ಅಂತ ಆಚರಣೆ ಮಾಡ್ತಿದ್ವಿ. ಈ 2015ರ ನಂತರ 2015ರ ನಂತರ ಏನಂತ ಆಚರಣೆ ಮಾಡಕತ್ತೀವಿ? ಇದನ್ನ ನ್ಯಾಷನಲ್ ಡೇ ಇದ್ದದನ್ನ ಏನಂತ ಆಚರಣೆ ಮಾಡಕತ್ತೀವಿ?
ರಾಷ್ಟ್ರೀಯ ಕಾನೂನು ದಿನ ಅಂತಂದು ಆಚರಣೆ ಮಾಡ್ತಿದ್ವಿ ಯಾವಾಗ್ರಿ 2015ಕ್ಕಿಂತ ಮುಂಚೆ. ಬಟ್ 2015ರಿಂದ ಇದನ್ನ ನವೆಂಬರ್ 26ನ ಏನಂತ ಆಚರಣೆ ಮಾಡ್ತೀವಿ? ಕಮೆಂಟ್ ಹಾಕ್ತೀರಿ ಅದನ್ನ ಏನಂತ ಆಚರಣೆ ಮಾಡ್ತೀವಿ? ಕಮೆಂಟ್ ಹಾಕಿ ನೀವೇ, ಅಥವಾ ಹೇಳ. ವಿ ಸೆಲೆಬ್ರೇಟ್ ದಿಸ್ ಡೇ ಆಸ್ ದಿ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನ, ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಣೆ ಮಾಡ್ತೀವಿ. ಅಲ್ಲ ಏನಂತ್ರಿ? ಸಂವಿಧಾನ ದಿನ ಅಂತಂದು 2015ರಿಂದ ಆಚರಣೆ ಮಾಡ್ತೀವಿ. 2015ಕ್ಕಿಂತ ಮುಂಚೆ ಈ ನಮ್ಮ ಭಾರತ ಸಂವಿಧಾನ ಅಂಗೀಕಾರಗೊಂಡ ದಿನ ನವೆಂಬರ್ 26ನ ಏನಂತ ಆಚರಣೆ ಮಾಡ್ತಿದ್ವಿ? ನ್ಯಾಷನಲ್ ಲಾ ಡೇ, ರಾಷ್ಟ್ರೀಯ ಕಾನೂನು ದಿನ ಆಚರಣೆ ಮಾಡ್ತಿದ್ವಿ. ಓಕೆ, ರಾಷ್ಟ್ರೀಯ ಕಾನೂನು ದಿನ ಅದನ್ನ ಆಚರಣೆ ಮಾಡ್ತಿದ್ವಿ. ಬಟ್ ಎನ್ಫೋರ್ಸ್ಮೆಂಟ್ ಡೇ ಅಂದ್ರೆ ಜಾರಿಗೆ ಬಂದ ದಿನ ಜನವರಿ 26ನ ಏನಂತ ಆಚರಣೆ ಮಾಡ್ತೀವಿ? ವಿ ಸೆಲೆಬ್ರೇಟ್ ದಿಸ್ ಡೇ ಆಸ್ ದಿ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ. ಇಮೇಜ್ ಆಚರಣೆ ಮಾಡ್ತೀವಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನಾಚರಣೆ. ಪ್ರಸ್ತುತ ಈಗಲೂ ಕೂಡ ಈ ಜನವರಿ 26ನ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಸಂವಿಧಾನ ರಚನೆ ಆದ ದಿನ ನವೆಂಬರ್ 26, ಅದನ್ನ ಸಂವಿಧಾನ ದಿನ, ಸಂವಿಧಾನ ಅಂಗೀಕಾರಗೊಂಡ ದಿನವನ್ನ ಸಂವಿಧಾನ ದಿನ, ನೆಕ್ಸ್ಟ್ ಅದನ್ನ ಜಾರಿಗೆ ಬಂದ ದಿನವನ್ನ ನೆಕ್ಸ್ಟ್ ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ಮಾಹಿತಿ ಕರೆಕ್ಟಾಗಿ ತಿಳ್ಕೊರಿ. ಇಷ್ಟು ಗೊತ್ತಿತ್ತಂದ್ರೆ ದೆನ್ ಇಟ್ ಹ್ಯಾಸ್ ಎನಫ್ ಟು ಬಿ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಅರ್ಲಿಯರ್ ಆಸ್ ಮಚ್ ಆಸ್ ಬೆಟರ್. ಅಂದ್ರೆ ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಮುಂದುವರಿದ ಭಾಗ ಕರೆಕ್ಟಾಗಿ ನಿಮಗೆ ತಿಳಿತೈತಿ. ಹಾಗಾಗಿ ಒಟ್ಟಾರೆಯಾಗಿ ಕರೆಕ್ಟಾಗಿ ಸಿಂಪಲ್ ಆಗಿ ತಿಳ್ಕೊಂಬಿಟ್ರಿ. ನಮ್ಮ ಭಾರತ ಸಂವಿಧಾನ ರಚನೆಯಾಗ 2 ವರ್ಷ 11 ತಿಂಗಳು 18 ದಿನ ಆಯಿತು. ಅದು ಇಲ್ಲಿಂದ 1946 ಡಿಸೆಂಬರ್ 13ರಿಂದ 1949 ನವೆಂಬರ್ 26ರವರೆಗೆ ಆಯಿತು. ಅಂದ್ರೆ ಅಲ್ಲಿಂದ ಯಾಕೆ ತೊಗೊಂಡ್ರು ಅಂತಂದ್ರೆ ಅವತ್ತ ದೇಹಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ದಿನ ಅಲ್ಲಿಂದ ಇಲ್ಲಿವರೆಗೆ 2 ವರ್ಷ ತಗೋತು. ಅಂದ್ರೆ ಅಲ್ಲಿ ಆ ಪ್ರಸ್ತಾವನೆಯಲ್ಲಿ ಅದರ ಅಂಶಗಳು ಅದಾವ ಅಂತ ಹೇಳಿ ಆಲ್ರೆಡಿ ನಿಮ್ಗೆ. ಹಾಗಾಗಿ ಅಲ್ಲಿಂದ 2 ವರ್ಷ ತಗೋತು. ಹಾಗಾಗಿ ಜನವರಿ 26ರಂದೇ ಯಾಕೆ ಜಾರಿಗೆ ಬಂತು ಅಂತಂದ್ರೆ 1926ರಲ್ಲಿ 1929ರಲ್ಲಿ ಅಂದ್ರೆ ನಮ್ಮ ಭಾರತದ ಏನು ಸ್ವಾತಂತ್ರ್ಯ ಸಿಕ್ಕಂತ ಪ್ರಥಮ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರು ಏನಿದ್ರಲ್ಲಿ ಪೂರ್ಣ ಸ್ವರಾಜ್ಯದ ದಿನವನ್ನು ಆಚರಣೆ ಮಾಡೋಣ ಅಂತಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲಿ ಹೇಳಿದ್ರು. ಯಾವಾಗ ಆಚರಣೆ ಮಾಡುವಂತ 1930 ಜನವರಿ 26ರಂದು. ಅದರ ಪ್ರಯುಕ್ತವಾಗಿ ಆ ದಿನವನ್ನೇ ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಹಾಗಾಗಿ ಆ ದಿನವನ್ನು ಇಂದಿಗೂ ನಾವು ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇಷ್ಟು ಮಾಹಿತಿ ಇದರ ಬಗ್ಗೆ, ಇಷ್ಟು ಸಾಕು. ಓಕೆ, ಉಳಿದ ತರಗತಿಯನ್ನ ಮುಂದಿನ ಪ್ರಮುಖವಾದಂಥ ಅಂಶಗಳನ್ನ ಅಂದ್ರೆ ವಾಟ್ ಆರ್ ದಿ ಮೇಜರ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೆಕ್ಸ್ಟ್ ವಾಟ್ ಆರ್ ದಿ ಮೇಜರ್ ಇನ್ಫಾರ್ಮೇಷನ್ ಅಬೌಟ್ ಸಿಟಿಜನ್ಶಿಪ್ ಆಫ್ ಅವರ್ ಇಂಡಿಯಾ, ಭಾರತ ನಾಗರಿಕತ್ವ ಬಗ್ಗೆ ಆಗಿರ್ಬೋದು, ಫಂಡಮೆಂಟಲ್ ರೈಟ್ ಆಗಿರ್ಬೋದು, ನೆಕ್ಸ್ಟ್ DPSP ಆಗಿರ್ಬೋದು, ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟಿ ಆಗಿರ್ಬೋದು, ಎಲ್ಲವುಗಳ ಕುರಿತು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಓಕೆ, ಥ್ಯಾಂಕ್ ಯು.